Yes, good evening and welcome for today's discussion. ಸೊ ಇವತ್ತು ನಾವು ಚರ್ಚೆಗೆ ತೆಗೆದುಕೊಳ್ಳುವಂತಹ ವೈಸ್ರಾಯ್ ಲಾರ್ಡ್ ರಿಪ್ಪನ್. ಸೊ ಇವನನ್ನು ಒಂದು ಗುಡ್ ಮಾಡೆಲ್ ಆಫ್ ಅಡ್ಮಿನಿಸ್ಟ್ರೇಷನ್ಗೆ ಒಬ್ಬ ಮಾದರಿ ಆಡಳಿತಗಾರನಾಗಿ ತೆಗೆದುಕೊಳ್ತಾ ಇದ್ದೀವಿ. ಸೊ ಲಾರ್ಡ್ ರಿಪ್ಪನ್ನನ ಅಧಿಕಾರಾವಧಿ ಬಂದು 1880ರಿಂದ 1884. ಇವನು ಕೂಡ 4 ವರ್ಷ ಆಡಳಿತವನ್ನು ಮಾಡ್ತಾನೆ. ಆದರೆ ಇವನ ಆಡಳಿತವನ್ನು ಬೆಸ್ಟ್ ಮಾಡೆಲ್ ಆಫ್ ಅಡ್ಮಿನಿಸ್ಟ್ರೇಷನ್ ಅಂತ ಹೇಳ್ತೀವಿ. ಭಾರತದ ಪರವಾಗಿ, ಭಾರತೀಯರ ಪರವಾಗಿ ಆಡಳಿತವನ್ನು ಕೊಟ್ಟಂತಹ ವೈಸ್ರಾಯ್. ಸೊ ಇವನನ್ನು ಇತಿಹಾಸಕಾರರು ದ ಫ್ರೆಂಡ್ ಆಫ್ ಇಂಡಿಯಾ ಅಂತ ಕರೆದಿದ್ದಾರೆ, ದ ಜೆಂಟಲ್ಮನ್ ವೈಸ್ರಾಯ್ ಅಂತ ಕರೆದಿದ್ದಾರೆ, ನೋಬಲ್ ವೈಸ್ರಾಯ್ ಅಂತ ಕರೆದಿದ್ದಾರೆ. ಕಾರಣ ಇಷ್ಟೇ, ಅವನು ಕೈಗೊಂಡಂಥ ಎಲ್ಲ ನಿರ್ಧಾರಗಳು ಜನರ ಪರವಾಗಿ, ಪ್ರಜಾಪ್ರಭುತ್ವದ ಪರವಾಗಿ ಇದ್ವು ಅನ್ನುವಂಥದ್ದನ್ನು ನಾವು ಗಮನಿಸಬೇಕು. ಸೊ ಅವನ ಕಾಲದಲ್ಲಿ ಆದ ಬೆಳವಣಿಗೆಗಳು ಈಗ ನಿಮ್ಮ ಸ್ಕ್ರೀನ್ ಮೇಲೆ ಬರ್ತಾ ಇವೆ. ಮೇನ್ ಇವೆಂಟ್ಸ್: ಸ್ಥಳೀಯ ಸರ್ಕಾರಗಳ ಪಿತಾಮಹ, ಕಾರ್ಖಾನೆ ಕಾಯ್ದೆ ಅವನ ಕಾಲದಲ್ಲಿ ಜಾರಿಗೆ ಬರುತ್ತೆ, ಮತ್ತು ನಮ್ಮ ದೇಶದ ಮೊದಲ ಜನಗಣತಿ ಫಸ್ಟ್ ಸೆನ್ಸಸ್ ಅವನ ಕಾಲದಲ್ಲಿ ನಡೆಯುತ್ತೆ, ಮತ್ತು ಹಂಟರ್ ಆಯೋಗದ ರಚನೆ ಆಗುತ್ತೆ. ಆ ಮೂಲಕ ಹೈಸ್ಕೂಲ್ ಶಿಕ್ಷಣ ನಮ್ಮ ದೇಶದಲ್ಲಿ ಸ್ಟಾರ್ಟ್ ಆಗುತ್ತೆ. ಮತ್ತು ನಾವು ಕನ್ನಡಿಗರು ಯಾಕೆ ಅವನನ್ನು ಮರಿಬಾರ್ದು ಅಂದರೆ, ಮೈಸೂರನ್ನು ಒಡೆಯರವರಿಗೆ ವಾಪಸ್ ತೆರಿಗೆ ಕೊಟ್ಟಂಥ ವ್ಯಕ್ತಿ ಲಾರ್ಡ್ ರಿಪ್ಪನ್. ಅಲ್ಲಿವರೆಗೂ ಬ್ರಿಟಿಷರ ವಶದಲ್ಲಿತ್ತು, ಈಗ ಮತ್ತೆ ಒಡೆಯರ ವಂಶಕ್ಕೆ ಅದು ವಾಪಸ್ ಬರುತ್ತೆ. ಮತ್ತು ಕೊನೆಯದಾಗಿ ಅವನ ಕಾಲದಲ್ಲಿ ಒಂದು ವಿವಾದ, ಕಾಂಟ್ರವರ್ಸಿ ಉಂಟಾಗುತ್ತೆ. ಅದನ್ನು ಇಲ್ಬರ್ಟ್ ವಿಧೇಯಕ ವಿವಾದ ಅಂತ ಹೇಳ್ತೀವಿ. ಅದರ ವಿವಾದದ ಹಿನ್ನೆಲೆಯಲ್ಲಿ ಅವನು ತನ್ನ ಹುದ್ದೆಗೆ ರಾಜೀನಾಮೆಯನ್ನು ಕೊಡ್ತಾನೆ. 84ರಲ್ಲಿ ರಿಸೈನ್ ಮಾಡ್ತಾನೆ. ಸೊ ಯಾಕೆ ಏನು ಅನ್ನೋ ವಿವರ ಮುಂದೆ ಹೇಳ್ತೀನಿ. ಸೊ ಈಗ ಫಸ್ಟ್ ಪಾಯಿಂಟನ್ನು ನಾನು ಚರ್ಚೆಗೆ ತೆಗೆದುಕೊಳ್ತೀನಿ. ನಿಮ್ಮ ಫಸ್ಟ್ ಸ್ಲೈಡಲ್ಲಿ ನೋಡಿ, ಫಾದರ್ ಆಫ್ ಲೋಕಲ್ ಸೆಲ್ಫ್ ಗೌರ್ಮೆಂಟ್ ಇನ್ ಇಂಡಿಯಾ. ಸೊ ಲಾರ್ಡ್ ರಿಪ್ಪನ್ನನ್ನು ನಾವು ಕೊಂಡಾಡುವುದಕ್ಕೆ ಒಂದು ಮುಖ್ಯ ಕಾರಣ ಅಂದರೆ, ಸ್ಥಳೀಯ ಸರ್ಕಾರಗಳ ಪಿತಾಮಹ ಅಂತ ಅವನನ್ನು ಗುರುತಿಸ್ತೆ. ಸೊ ಇಲ್ಲಿ ಗಮನಿಸಬೇಕಾದಂಥ ಸಂಗತಿ ಏನು ಅಂತ ಹೇಳಿದರೆ, ಹಿ ಬಿಲೀವ್ಡ್ ಇನ್ ಡಿಸೆಂಟ್ರಲೈಸೇಷನ್ ಆಫ್ ಪವರ್. ಲಾರ್ಡ್ ರಿಪ್ಪನ್ ವೈಶಿಷ್ಟ್ಯತೆ ಏನು ಅಂದರೆ, ಅವನು ಅಧಿಕಾರವನ್ನು ತನ್ನ ಕೈಯಲ್ಲಿ ಇಟ್ಕೊಳ್ಳಿಲ್ಲ. ಹಿ ಬಿಲೀವ್ಡ್ ಇನ್ ಡಿಸೆಂಟ್ರಲೈಸೇಷನ್. ಅದನ್ನು ನಾವು ಡಯಾಗ್ರಾಮ್ನಲ್ಲಿ ಹೇಗೆ ಹಾಕ್ತೀವಿ ಅಂದರೆ, ಅಧಿಕಾರವನ್ನು ಹಂಚುವಂಥ ಕೆಲಸವನ್ನು ಅವನು ಮಾಡ್ತಾನೆ. ಅಧಿಕಾರವನ್ನು ತನ್ನ ಮುಷ್ಟಿಯಲ್ಲಿ ಇಟ್ಟುಕೊಳ್ಳದೆ ಅಧಿಕಾರವನ್ನು ಹಂಚುವ ಕೆಲಸವನ್ನು ಅವನು ಮಾಡೋದರಿಂದ ಅದನ್ನು ಡಿಸೆಂಟ್ರಲೈಸೇಷನ್ ಆಫ್ ಪವರ್ ಅಂತ ಹೇಳ್ತೀವಿ. ಕನ್ನಡದಲ್ಲಿ ಅಧಿಕಾರದ ವಿಕೇಂದ್ರೀಕರಣ ಅಂತ ಹೇಳ್ತೀವಿ. ಅದು ಇಂಡೈರೆಕ್ಟ್ಲಿ ಇಟ್ ಇಸ್ ಎ ಪ್ರಿನ್ಸಿಪಲ್ ಆಫ್ ಡೆಮೋಕ್ರಸಿ. ಪ್ರಜಾಪ್ರಭುತ್ವದ ಒಂದು ತತ್ವ. ಯಾವಾಗಲೂ ಅಧಿಕಾರ ಒಬ್ಬರ ಕೈಯಲ್ಲಿದ್ದರೆ ಅದು ದುರುಪಯೋಗ ಆಗೋದು ಜಾಸ್ತಿ. ಕಾನ್ಸಂಟ್ರೇಷನ್ ವಿಲ್ ಲೀಡ್ಸ್ ಟು ಕರಪ್ಷನ್ ಆಫ್ ಪವರ್ ಅಂತ ಇಂಗ್ಲೀಷಲ್ಲಿ ಹೇಳ್ತೀವಿ. ಸೊ ಹಾಗಾಗಿ ನಮ್ಮ ದೇಶದಲ್ಲಿ ಈ ಸ್ಥಳೀಯ ಆಡಳಿತಗಳು, ಲೋಕಲ್ ಗೌರ್ಮೆಂಟ್ಸ್ ಅಂತ ಏನು ಕರಿತೀವಿ, ಅದಕ್ಕಾಗಿ ಮೊದಲ ಪ್ರಯತ್ನವನ್ನು ಮಾಡಿದವನು ಲಾರ್ಡ್ ರಿಪ್ಪನ್. ಮತ್ತು ಅವನ ಕಾಲದಲ್ಲೇ 1881ರಲ್ಲಿ ಕಲ್ಕತ್ತಾ ಸಿಟಿ ಕಾರ್ಪೊರೇಷನ್ ಅಸ್ತಿತ್ವಕ್ಕೆ ಬರುತ್ತೆ. ಕಲ್ಕತ್ತಾ ಸಿಟಿ ಕಾರ್ಪೊರೇಷನ್, CCC ಅಂತ ಅದನ್ನು ನಾವು ಶಾರ್ಟಲ್ಲಿ ಕರಿತೀವಿ ಇಂಗ್ಲೀಷ್ನಲ್ಲಿ. ಕಲ್ಕತ್ತಾ ಮಹಾನಗರ ಪಾಲಿಕೆ ಆ ಒಂದು ಅಸ್ತಿತ್ವಕ್ಕೆ ಬರೋದು ಇವನ ಕಾಲದಲ್ಲಿ. ಇಲ್ಲಿ ವಿಶೇಷತೆ ಏನು ಅಂತಂದರೆ, ಕಲ್ಕತ್ತಾ ಬ್ರಿಟಿಷರ ರಾಜಧಾನಿ ಆಗಿತ್ತು. ಅದನ್ನು ಗಮನಿಸಬೇಕು. ಇಟ್ ವಾಸ್ ದ ಕ್ಯಾಪಿಟಲ್ ಆಫ್ ದ ಬ್ರಿಟಿಷ್ ಇನ್ ಇಂಡಿಯಾ. ಸೊ ತಮ್ಮ ರಾಜಧಾನಿಯಲ್ಲೇ ಭಾರತೀಯರ ಕೈಗೆ ಅಧಿಕಾರವನ್ನು ಕೊಟ್ಟ ಮೊದಲ ವೈಸ್ರಾಯ್ ಯಾರು ಅಂದರೆ ಲಾರ್ಡ್ ರಿಪ್ಪನ್ ಅಂತ ಹೇಳ್ತೀವಿ. ಇನ್ನು ಮೇಲೆ ಕಲ್ಕತ್ತಾ ಮಹಾನಗರ ಪಾಲಿಕೆಗೆ ಚುನಾವಣೆಗಳನ್ನು ನಡೆಸಿ, ಎಲೆಕ್ಷನ್ ಮಾಡಿ, ಭಾರತೀಯರು ಚುನಾವಣೆಗೆ ಸ್ಪರ್ಧಿಸುವಂತೆ ಮಾಡಿ, ಆ ಚುನಾವಣೆಯಲ್ಲಿ ಗೆದ್ದಂಥ ಭಾರತೀಯ ಪ್ರತಿನಿಧಿಗಳೇ ಆ ಒಂದು ಪಾಲಿಕೆಯ ಆಡಳಿತವನ್ನು ಮಾಡಿಕೊಂಡು ಹೋಗುವಂಥ ವ್ಯವಸ್ಥೆಯನ್ನು ಅವನು ಮಾಡಿಕೊಡ್ತಾನೆ. ಒಂದು ರೀತಿಯಲ್ಲಿ ಸ್ಲೋಗನ್ ರೂಪದಲ್ಲಿ ಹೇಳೋದಾದರೆ, ಅವನು ಯಾವಾಗಲೂ ಈ ಮಾತನ್ನು ಹೇಳ್ತಾ ಇದ್ದ, ರಿಪ್ಪನ್ ಪವರ್ ಟು ದ ಪೀಪಲ್ ಅಂತ. ಸೊ ಈ ಕೊಟೇಶನ್ ನೆನಪಿಟ್ಕೊಳ್ಳಿ, ನಿಮ್ಮ ಎಕ್ಸಾಮ್ನಲ್ಲಿ ಅದನ್ನು ಮೆನ್ಷನ್ ಮಾಡಬೇಕು. ಪವರ್ ಟು ದ ಪೀಪಲ್ ಅಂದರೆ ಜನರ ಕೈಗೆ ಅಧಿಕಾರ. ಅಧಿಕಾರ ಯಾವಾಗಲೂ ನಾವು ಇಟ್ಕೋಬಾರ್ದು, ಅದು ಒಳ್ಳೆಯ ಲಕ್ಷಣ ಅಲ್ಲ. ಅಧಿಕಾರವನ್ನು ಜನರಿಗೆ ಬಿಟ್ಟುಕೊಡ್ಬೇಕು, ಅದು ಡೆಮೋಕ್ರಸಿ. ಪವರ್ ಟು ದ ಪೀಪಲ್, ಜನತೆಯ ಕೈಗೆ ಅಧಿಕಾರವನ್ನು ಮೊದಲು ಕೊಟ್ಟವನು ಲಾರ್ಡ್ ರಿಪ್ಪನ್. ಹಾಗಾಗಿ
ಆ ಕಲ್ಕತ್ತಾ ಸಿಟಿ ಕಾರ್ಪೊರೇಷನನ್ನು ಸ್ಥಾಪನೆ ಮಾಡಿ ಎಲೆಕ್ಷನ್ ನಡೆಸಿ ಭಾರತೀಯ ಪ್ರತಿನಿಧಿಗಳಿಗೆ ಅವನ ಅಧಿಕಾರವನ್ನು ಕೊಡ್ತಾನೆ. ಆನಂತರ ಅವನ ಅವಧಿ ಮುಗಿದ ಮೇಲೆ ಮುಂದೆ ಬಂದಂಥ ವೈಸ್ರಾಯ್ಗಳು ಇನ್ನೂ 2 ಕಾರ್ಪೊರೇಷನ್ಗಳು ಸ್ಥಾಪನೆ ಆಗ್ತವೆ. ಒಂದು ಬಾಂಬೆಯಲ್ಲಿ, ಆನಂತರ ಮಡ್ರಾಸಲ್ಲಿ. ಮುಂದಿನ ದಿನಗಳಲ್ಲಿ, ಇವನ ಕಾಲದಲ್ಲ, ಲೇಟರ್ ಪೀರಿಯಡ್ ಅಂತ ಹೇಳ್ತೀವಿ, ಬಾಂಬೆ ಮತ್ತು ಮಡ್ರಾಸಲ್ಲೂ ಕೂಡ ನಗರ ಪಾಲಿಕೆಗಳು ಅಸ್ತಿತ್ವಕ್ಕೆ ಬರ್ತವೆ. ಸಿಟಿ ಕಾರ್ಪೊರೇಷನ್ಗಳು ಬಾಂಬೆ ಮತ್ತು ಮಡ್ರಾಸಲ್ಲಿ ಆನಂತರ ಸ್ಥಾಪನೆ ಆಗ್ತವೆ. ಬಟ್ ಮೊದಲು ಸ್ಥಾಪನೆಯಾಗಿದ್ದು ಯಾವುದು ಅಂದರೆ ಕಲ್ಕತ್ತಾ ಸಿಟಿ ಕಾರ್ಪೊರೇಷನ್ ಅಂತ ನೆನ್ಪಿಟ್ಕೊಳ್ಳಿ. ಆನಂತರ ಇವನ ಕಾಲದಲ್ಲೇ ಸಾಕಷ್ಟು ಮುನ್ಸಿಪಲ್ ಬೋರ್ಡುಗಳು ಕೂಡ ಅಸ್ತಿತ್ವಕ್ಕೆ ಬರ್ತವೆ. ಅಂದರೆ ನಗರ ಸಭೆಗಳು ಅಂತೇನು ನೀವು ಈಗ ಕರಿತೀರಿ, ಬ್ರಿಟಿಷರ ಕಾಲದಲ್ಲಿ ಅದನ್ನು ಮುನ್ಸಿಪಲ್ ಬೋರ್ಡ್ಸ್ ಅಂತ ಕರಿತಾ ಇದ್ದರು. ನಗರ ಸಭೆ, ಪುರಸಭೆ ಅಂತ ನಾವೇನು ಈಗ ಕರಿತಾ ಇದ್ದೀವಿ, ಅವುಗಳಿಗೆ ಮುನ್ಸಿಪಲ್ ಬೋರ್ಡ್ಸ್ ಅಂತ ಕರಿತೀವಿ. ಸೊ ಈ ಮುನ್ಸಿಪಲ್ ಬೋರ್ಡ್ಸ್ಗಳನ್ನು ನಮ್ಮ ದೇಶದ ಪ್ರಮುಖ ಪಟ್ಟಣಗಳಲ್ಲಿ ಅವನು ಸ್ಥಾಪನೆ ಮಾಡಿ ನಿಮ್ಮ ನಗರದ ಆಡಳಿತವನ್ನು ನೀವೇ ಮಾಡಿಕೊಳ್ಳಿ. ಇಂಗ್ಲೀಷಲ್ಲಿ ಒಂದು ಒಳ್ಳೆ ಕೊಟೇಶನ್ ಇದೆ, ಅದನ್ನು ಬೋರ್ಡ್ ಮೇಲೆ ಬರಿತೀನಿ, ನೆನ್ಪಿಟ್ಕೊಳ್ಳಿ. ಸೆಲ್ಫ್ ರೂಲ್ ಈಸ್ ದ ಬೆಸ್ಟ್ ರೂಲ್ ಅಂತ ಇಂಗ್ಲೀಷಲ್ಲಿ ಹೇಳ್ತೀವಿ. ಸೆಲ್ಫ್ ರೂಲ್ ಈಸ್ ದ ಬೆಸ್ಟ್ ರೂಲ್ ಅಂದರೆ ಅತ್ಯುತ್ತಮವಾದ ಆಡಳಿತ ಯಾವುದು ಅಂದರೆ ನಮ್ಮ ಆಡಳಿತವನ್ನು ನಾವೇ ಮಾಡ್ಕೋಬೇಕು ಅಂತ ಅರ್ಥ. ನಮ್ಮನ್ನು ಇನ್ನೊಬ್ಬರು ಆಳಬಾರ್ದು, ನಮ್ಮ ಆಳ್ವಿಕೆಯನ್ನು ನಾವೇ ಮಾಡ್ಕೋಬೇಕು. ಅದಕ್ಕೆ ಕನ್ನಡದಲ್ಲಿ ಸ್ವಯಮಾಡಳಿತ ಶ್ರೇಷ್ಠ ಆಡಳಿತ ಅಂತ ಟ್ರಾನ್ಸ್ಲೇಟ್ ಮಾಡ್ತೀವಿ. ಅದನ್ನು ಇಂಗ್ಲೀಷಲ್ಲಿ ಸೆಲ್ಫ್ ರೂಲ್ ಈಸ್ ದ ಬೆಸ್ಟ್ ರೂಲ್ ಅಂತ ಹೇಳಿ. ಬ್ರಿಟಿಷರು ಎಷ್ಟೇ ಚೆನ್ನಾಗಿ ಆಳ್ವಿಕೆ ಮಾಡಿದರೂ ನಮ್ಮ ಆಳ್ವಿಕೆ ನಾವು ಮಾಡ್ಕೊಳ್ಳೋದು ಬೇರೆ, ಇನ್ನೊಬ್ಬರು ಮಾಡೋದು ಬೇರೆ. ಬಹುಶಃ ಅದಕ್ಕೆ ಸಣ್ಣ ಎಕ್ಸಾಂಪಲ್ ಕೊಟ್ಟರೆ ಬೇಗ ಅರ್ಥ ಆಗುತ್ತೆ. ತಾಯಿ ಎಷ್ಟೇ ಮಗುವಿಗೆ ಊಟ ಮಾಡಲಿಕ್ಕೆ ಫೋರ್ಸ್ ಮಾಡಿದರೂ ಮಗು ತಿನ್ನಲ್ಲ. ಆದರೆ ಮಗು ತನಗೇನು ಬೇಕೋ ಅದನ್ನು ತಟ್ಟೆಯಿಂದ ಸ್ವಲ್ಪ ಆರಿಸ್ಕೊಂಡು ತಿಂದರೆ ಮಗುಗೆ ಭಾಳ ಖುಷಿಯಾಗುತ್ತೆ. ಅದು ಕೆಳಗಡೆ ಚೆಲ್ಲಿದ್ರೂ ಪರವಾಗಿಲ್ಲ, ಆ ಮಗು ತಾನು ತಿಂದಿದ್ದಕ್ಕೆ ಭಾಳ ಖುಷಿ ಪಡುತ್ತೆ. ಅಂದರೆ ಅದು ಮನುಷ್ಯನ ಲಕ್ಷಣ. ಸೆಲ್ಫ್ ರೂಲ್ ಅಂದರೆ ನಮ್ಮ ಆಳ್ವಿಕೆ ನಾನೇ ಮಾಡಬೇಕು, ಇನ್ನೊಬ್ಬರು ನಮ್ಮನ್ನು ಆಳಬಾರ್ದು. ಹಾಗಾಗಿ ಈ ಒಂದು ಸ್ಥಳೀಯ ಸರ್ಕಾರಗಳ ಹಿಂದಿನ ಉದ್ದೇಶ ಈ ಒಂದು ಸೆಲ್ಫ್ ರೂಲ್ ಅನ್ನೋದನ್ನು ಇಟ್ಕೊಂಡು ಅವನು ನಮ್ಮ ದೇಶದಲ್ಲಿ ಜಾರಿಗೆ ತರ್ತಾನೆ. ಮುಂದೆ ಆ ಒಂದು ರಿಪ್ಪನ್ನನ ಕಾಂಟ್ರಿಬ್ಯೂಷನನ್ನು ಅಂಬೇಡ್ಕರ್ ಅವರು ಸಂವಿಧಾನದಲ್ಲಿ ನೆನಪಿಸ್ಕೊಳ್ತಾರೆ. ನೋಡಿ, ಅದಕ್ಕೆ ಲಿಂಕ್ ಇದೆ ನಮ್ಮ ಸಂವಿಧಾನಕ್ಕೆ. ಬಹುಶಃ ನೀವು ಸಂವಿಧಾನ ಕರೆಕ್ಟಾಗಿ ಓದಿದರೆ ಯಾವ ಆರ್ಟಿಕಲ್ನಲ್ಲಿ ಇವುಗಳ ಪ್ರಸ್ತಾವನೆ ಬರುತ್ತೆ ಅಂತ ಹೇಳಿದರೆ ಆರ್ಟಿಕಲ್ 243 ಸಂವಿಧಾನದ 243ನೇ ವಿಧಿ ಎ ಇಂದ ಝೆಡ್ ವರೆಗೆ. ಅದನ್ನು ಪಾಲಿಟಿಯಲ್ಲಿ ಓದಿರ್ತೀರಿ, ಪಾಲಿಟಿ ಕ್ಲಾಸಲ್ಲಿ ಸರ್ ಹೇಳಿರ್ತಾರೆ. ಸಂವಿಧಾನದಲ್ಲಿ 243ನೇ ವಿಧಿ ಎ ಇಂದ ಝೆಡ್ ವರೆಗೆ ನಗರಸಭೆ, ಪುರಸಭೆ, ಪಾಲಿಕೆ, ಗ್ರಾಮ ಪಂಚಾಯಿತಿ, ಜಿಲ್ಲಾ ಪಂಚಾಯಿತಿ, ಪಟ್ಟಣ ಪಂಚಾಯಿತಿ ಅವೆಲ್ಲ ವಿವರಗಳು ಸಂವಿಧಾನದಲ್ಲಿವೆ, ನಮ್ಮ ಈಗಿನ ಸಂವಿಧಾನದಲ್ಲಿ. ಸೊ ನೀವು ಆರ್ಟಿಕಲ್ 243 ಓದಬೇಕಾದಾಗ ರಿಪ್ಪನ್ನನ್ನು ಸ್ವಲ್ಪ ನೆನ್ಪಿಟ್ಕೊಳ್ಳಿ. ರಿಪ್ಪನ್ನನ ಕಾಲದಲ್ಲೇ ಇವೆಲ್ಲ ಬಂದಿತ್ತು ಅನ್ನೋದು ನಮ್ಮಲ್ಲಿ ಭಾಳ ವಿದ್ಯಾರ್ಥಿಗಳಿಗೆ ಗೊತ್ತಿರಲ್ಲ. ಹಾಗಾಗಿ ಅವನನ್ನು ಇತಿಹಾಸದಲ್ಲಿ ಏನಂತ ಕರೆದಿದ್ದೇವೆ? ಸ್ಥಳೀಯ ಸರ್ಕಾರಗಳ ಪಿತಾಮಹ, ಹರಿಕಾರ. ಅಧಿಕಾರ ವಿಕೇಂದ್ರೀಕರಣವನ್ನು ಮೊದಲು ಭಾರತದಲ್ಲಿ ಜಾರಿಗೆ ತಂದವನು ಮತ್ತು ಭಾರತೀಯರ ಕೈಗೆ ಅಧಿಕಾರವನ್ನು ಕೊಡಲಿಕ್ಕೆ ಒಂದು ಔದಾರ್ಯವನ್ನು ತೋರಿದ ವೈಸ್ರಾಯ್. ಸಾಮಾನ್ಯವಾಗಿ ಎಲ್ರಿಗೂ ಅಧಿಕಾರ ತೆಗೆದುಕೊಳ್ಬೇಕು ಅನ್ನೋ ಇಷ್ಟ ಇರುತ್ತೆ, ಕೊಡಬೇಕು ಅನ್ನೋದಿರಲ್ಲ. ಅದು ನಿಮಗೂ ಕೂಡ ಗೊತ್ತಿದೆ. ಮುಖ್ಯಮಂತ್ರಿಗಳಿಗೆ ರಿಸೈನ್ ಮಾಡಿರಿ ಅಂದರೆ ರಾತ್ರಿ ನಿದ್ದೆ ಹತ್ತಲ್ಲ, ಅಯ್ಯೋ ಅಧಿಕಾರ ಬಿಡಬೇಕಲ್ಲ ಅಂತ. ಅಧಿಕಾರವನ್ನು ಬಿಡುವವರ ಸಂಖ್ಯೆ ಕಡಿಮೆ, ತೆಗೆದುಕೊಳ್ಳುವವರ ಸಂಖ್ಯೆ ಜಾಸ್ತಿ. ಆದರೆ ಲಾರ್ಡ್ ರಿಪ್ಪನ್ನನ ವೈಶಿಷ್ಟ್ಯ ಅಂದರೆ ಹಿ ವಾಸ್ ಸಚ್ ಎ ಜೆಂಟಲ್ಮನ್ ದ್ಯಾಟ್ ಹಿ ವಾಸ್ ರೆಡಿ ಟು ಗಿವ್ ಪವರ್ ಟು ಇಂಡಿಯನ್ಸ್. ಭಾರತೀಯರಿಗೇ ಅಧಿಕಾರ ಬಿಟ್ಟುಕೊಡಲಿಕ್ಕೆ ಅವನು ಸಿದ್ಧನಾಗಿದ್ದ. ಅದು ಅವನ ಒಳ್ಳೆಯತನವನ್ನು, ಅವನ ಔದಾರ್ಯವನ್ನು, ಹೃದಯವಂತಿಕೆಯನ್ನು, ವಿಶಾಲ ಮನೋಭಾವವನ್ನು ಮತ್ತು ಅವನ ಪ್ರಜಾಪ್ರಭುತ್ವದಲ್ಲಿ ಅವನಿಟ್ಟ ನಂಬಿಕೆಯನ್ನು ಅದು ತೋರಿಸ್ಕೊಡುತ್ತೆ. ಸೊ ಇದು ಅವನ ಕಾಲದ ಮೊದಲ ಅತಿ ಮುಖ್ಯವಾದ ಒಂದು ಭಾರತೀಯರಿಗೆ ಒಳ್ಳೆಯದಾದಂತಹ ನಿರ್ಧಾರ, ಈ ಸ್ಥಳೀಯ ಸರ್ಕಾರಗಳ ಕಾಯ್ದೆ 1881. ಇನ್ನು ಇದಾದ ಮೇಲೆ ನೆಕ್ಸ್ಟು ಮುಂದಿನ ಪಾಯಿಂಟಿಗೆ ಹೋಗ್ತಾನೆ. ಫ್ಯಾಕ್ಟ್ರಿ ಆ್ಯಕ್ಟ್ ಆಫ್ 1881 ಅಂತ. ಇಲ್ಲಿ ಉದ್ದೇಶ ಏನು ಅಂದರೆ ಕಾರ್ಮಿಕರ ಕಲ್ಯಾಣವನ್ನು ಅವನು ಈ ದೇಶದಲ್ಲಿ ಸಾಧಿಸ್ತಾನೆ. ಕಾರ್ಮಿಕರ ಕಲ್ಯಾಣವನ್ನು ಜಾರಿಗೆ ತಂದಂತಹ ವ್ಯಕ್ತಿ. ಕಾರ್ಮಿಕ ಕಲ್ಯಾಣ ಅಂದರೆ ಲೇಬರ್ ವೆಲ್ಫೇರ್.
ಒಂದು ಫ್ಯಾಕ್ಟ್ರಿಯಲ್ಲಿ ಕೆಲಸ ಮಾಡ್ತಕ್ಕಂಥ ಕಾರ್ಮಿಕರನ್ನು ಮುಂಚೆ ಏನು ಪರಿಗಣಿಸ್ತಾ ಇದ್ದರು ಜನ ಅಂದರೆ ದುಡಿಯುವ ಯಂತ್ರಗಳು, ವರ್ಕರ್ಸ್ ಅಂದರೆ ವರ್ಕಿಂಗ್ ಮಷೀನ್ಸ್, ಕೆಲಸ ಮಾಡುವ ಯಂತ್ರಗಳು, ಮಾನವ ಯಂತ್ರಗಳು ಅಂತ ಜನ ಭಾವಿಸ್ತಾಯಿದ್ರು. ಅವ್ರಿಗೇನ್ರಿ ನಾವು ಕೂಲಿ ಕೊಡ್ತೀವಿ ಕೆಲಸ ಮಾಡ್ತಾರೆ ಅಂತ. ಸೊ ದಯವಿಟ್ಟು ಕೆಲಸಗಾರರನ್ನ ಯಂತ್ರಗಳ ಥರ ನೋಡಬೇಡಿ. ದೇ ಆರ್ ಆಲ್ಸೋ ಹ್ಯೂಮನ್ ಬೀಯಿಂಗ್ಸ್. ಕಾರ್ಮಿಕನೂ ಕೂಡ ಒಬ್ಬ ಮನುಷ್ಯ, ಅವನು ಕೂಡ ಒಬ್ಬ ಹ್ಯೂಮನ್ ಬೀಯಿಂಗ್ ಅನ್ನೋದನ್ನು ನಾವು ಫಸ್ಟು ತಲೆಯಲ್ಲಿ ಇಟ್ಕೊಳ್ಬೇಕು. ಅವನು ಕೇವಲ ದುಡ್ಡಿಗಾಗಿ ದುಡಿತಾ ಇರಲ್ಲ, ಅರ್ಥ ಮಾಡ್ಕೊಳ್ಳಿ. ಯಾಕಂದ್ರೆ ಮುಂದೆ ನೀವು ಆಫೀಸರ್ ಆಗೋರು, ನಾಳೆ ನೀವೇ ಕಾರ್ಮಿಕ ಇಲಾಖೆಯಲ್ಲಿ ಕಮಿಷನರ್ ಆಗಿ ಬಂದು ಕೂತ್ಕೋತೀರಿ. ಆವಾಗ ಸ್ವಲ್ಪ ಲಾರ್ಡ್ ರಿಪ್ಪನ್ ಅನ್ನೋ ಪಾಯಿಂಟು ನೆನ್ಪಿಟ್ಕೊಳ್ಳಿ. ನಿಮ್ಮ ಕೆಳಗಡೆ ಕೆಲಸ ಮಾಡ್ತಾ ಇರೋರು ಅವರು ಹ್ಯೂಮನ್ ಬೀಯಿಂಗ್ಸೇ ಹೊರತು ಯಂತ್ರಗಳಲ್ಲ. ಅವ್ರಿಗೂ ಕೂಡ ಕಷ್ಟಗಳಿರ್ತವೆ, ಅವ್ರಿಗೂ ಕೂಡ ನೋವು ನಲಿವುಗಳಿರ್ತವೆ, ಅವ್ರಿಗೂ ಕೂಡ ತೊಂದರೆಗಳಿರ್ತವೆ. ಅದನ್ನು ಪರಿಗಣಿಸಬೇಕು ಅನ್ನೋ ಪರಿಪಾಠವನ್ನು ನಮಗೆ ಲಾರ್ಡ್ ರಿಪ್ಪನ್ ಕಲಿಸ್ಕೊಡ್ತಾನೆ. ಈ ಫ್ಯಾಕ್ಟ್ರಿ ಕಾಯ್ದೆಯನ್ನು 1880ರಲ್ಲಿ ಜಾರಿಗೆ ತರ್ತಾನೆ. ಇದರ ಅಡಿಯಲ್ಲಿ ಕಾರ್ಮಿಕರಿಗೆ ಅನೇಕ ಸೌಲಭ್ಯಗಳನ್ನು ಅವನು ಕಲ್ಪಿಸ್ತಾನೆ. ಸಾಕಷ್ಟು ಸೌಲಭ್ಯಗಳನ್ನು ಕಾರ್ಮಿಕರಿಗೆ ಅವನು ಅನೌನ್ಸ್ ಮಾಡ್ತಾನೆ. ಅದಕ್ಕೆ ಲೇಬರ್ ವೆಲ್ಫೇರ್ ಮೆಜರ್ಸ್ ಅಂತ ಇಂಗ್ಲೀಷ್ನಲ್ಲಿ ಹೇಳ್ತೀವಿ. ಕಾರ್ಮಿಕ ಕಲ್ಯಾಣ ಕಾರ್ಯಕ್ರಮಗಳನ್ನು ಅವನು ಅನೌನ್ಸ್ ಮಾಡ್ತಾನೆ. ಫಾರ್ ಎಕ್ಸಾಂಪಲ್, ಆ ಒಂದೊಂದೇ ಪಾಯಿಂಟನ್ನಲ್ಲಿ ಬರಿತಾ ಹೋಗ್ತೀನಿ. 8 ಗಂಟೆಗಳ ಶಿಫ್ಟ್ ಸಿಸ್ಟಮನ್ನು ಜಾರಿಗೆ ತರ್ತಾನೆ. ನಿಮಗೆಲ್ಲ ಗೊತ್ತಿದೆ, ಈಗ ನೀವು ಯಾವುದೇ ಒಂದು ಫ್ಯಾಕ್ಟ್ರಿಗೆ ಹೋದರೆ ಶಿಫ್ಟ್ ಪದ್ಧತಿ ಅಂತ ಅಲ್ಲಿರುತ್ತೆ. ಐ ಹೋಪ್ ಯು ಆರ್ ಆಲ್ ಅವೇರ್ ಆಫ್ ದ್ಯಾಟ್. ಅಂದರೆ ಯಾವುದೇ ಫ್ಯಾಕ್ಟ್ರಿ ಇರಲಿ, ಫ್ಯಾಕ್ಟ್ರಿ ಬಗ್ಗೆ ನಾನು ಮಾತಾಡಲ್ಲ, ಕಾರ್ಖಾನೆ ಯಾವುದೇ ಇರಲಿ, 8 ಗಂಟೆಗಳಿಗೊಮ್ಮೆ ಶಿಫ್ಟ್ ಚೇಂಜ್ ಆಗುತ್ತೆ. ಅಂದರೆ ಮಾರ್ನಿಂಗ್ ಶಿಫ್ಟು, ಡೇ ಶಿಫ್ಟು, ನೈಟ್ ಶಿಫ್ಟ್ ಅಂತ. ಸೊ ಈ ಶಿಫ್ಟ್ ಸಿಸ್ಟಮ್ ಯಾರ ಕಾಲದಲ್ಲಿ ಬಂತು ಅಂದರೆ ರಿಪ್ಪನ್ ಅನ್ನೋ ಕಾಲದಲ್ಲಿ ಬಂತು. ಮೊದಲು ಹೇಗಿತ್ತು ಅಂದರೆ ಅನಿರ್ದಿಷ್ಟ ಅವಧಿಯವರೆಗೆ ಕಾರ್ಮಿಕರು ಕೆಲಸ ಮಾಡ್ತಾರೆ. ಅವ್ರಿಗೆ ಒಂಥರ ವರ್ಕಿಂಗ್ ಟೈಮ್ ಅಂತ ಇರಲಿಲ್ಲ. ಮಾಲೀಕರು ಯಾವಾಗ ಹೇಳ್ತಾರೋ ಅವಾಗ ಬರೋದು, ಕೆಲಸ ಮಾಡೋದು, ಎದ್ದೋಗೋದು, ಹಿಂಗೆ ಮಾಡ್ತಿದ್ರು. ಆದರೆ ಇನ್ಮೇಲೆ 8 ಗಂಟೆಗಳ ಶಿಫ್ಟಲ್ಲಿ ನೀವು ಕೆಲಸ ಮಾಡಬೇಕು. ಒಂದು ದಿನಕ್ಕೆ 3 ಶಿಫ್ಟು, ಡೇ ಶಿಫ್ಟ್, ಮಾರ್ನಿಂಗ್ ಶಿಫ್ಟ್, ಡೇ ಶಿಫ್ಟ್, ನೈಟ್ ಶಿಫ್ಟ್. 8 ತಾಸಿಗಿಂತ ಹೆಚ್ಚು ಯಾರೂ ಕೆಲಸ ಮಾಡಬಾರ್ದು. ಆ ಕಾಯ್ದೆ ಹೇಳುತ್ತೆ, ಯಾವುದೇ ಕಾರ್ಮಿಕ 8 ತಾಸಿಗಿಂತ ಹೆಚ್ಚು ಕೆಲಸ ಮಾಡಬಾರ್ದು. ಯಾಕೆ? ನಿಮ್ಮ ಕಾರ್ಮಿಕನ ಎಫಿಷಿಯನ್ಸಿ ಕಡಿಮೆ ಆಗುತ್ತೆ. ಬಹುಶಃ ನಿಮಗೆ ವಿದ್ಯಾರ್ಥಿಗಳಿಗೆ ಹೇಳಿದರೆ ತಪ್ಪು ತಿಳ್ಕೊಬೇಡಿ. ಬೆಳಿಗ್ಗೆಯಿಂದ ನೀವು ಆನ್ಲೈನ್ ಕ್ಲಾಸ್ ಕೇಳ್ತಿರ್ತೀರಿ. ಬಹುಶಃ ನನ್ನ ಕ್ಲಾಸಿಗೆ ಬರೋಷ್ಟರಲ್ಲಿ ತೂಕಡಿಸೋದಕ್ಕೆ, ಮಲಗೋದಕ್ಕೆ, ಆಕಳಿಸೋದಕ್ಕೆ ಸ್ಟಾರ್ಟ್ ಮಾಡಿರ್ತಾರೆ. ಯಾಕೆಂದರೆ ಬೆಳಿಗ್ಗೆಯಿಂದ ಕೇಳಿ ನಿಮಗೂ ಸುಸ್ತಾಗಿರುತ್ತೆ, ಎಫಿಷಿಯನ್ಸಿ ಬಿದ್ದು ಹೋಗಿರುತ್ತೆ. ಅದೇ ಬೆಳಿಗ್ಗೇನು ಫಸ್ಟ್ 8 ಗಂಟೆ ಕ್ಲಾಸಿಗೆ ಕೂತಿರ್ತೀರಿ, ಅವು ಸಿಕ್ಕಾಪಟ್ಟೆ ಹೈ ಎಫಿಷಿಯನ್ಸಿ ಇರುತ್ತೆ. ಈಗ ಫ್ರೆಶ್ ಆಗಿ ಕೂತಿರ್ತೀರಿ. ಈಗ ನಾನು ಬರೋಷ್ಟರಲ್ಲಿ ಆಲ್ರೆಡಿ ಅರ್ಧ ದಿನ ಕಳೆದೋಗಿರುತ್ತೆ. ಸೊ ಹಾಗಾಗಿ ಎಫಿಷಿಯನ್ಸಿ ಕಾಪಾಡಿಕೊಳ್ಳುವ ದೃಷ್ಟಿಯಿಂದ 8 ಗಂಟೆಗಳ ಶಿಫ್ಟನ್ನು ಫಾಲೋ ಮಾಡಬೇಕು. ತೀರ ಅಗತ್ಯ ಇದ್ದರೆ ಆ ಕಾಯ್ದೆ ಹೇಳುತ್ತೆ ಅವಶ್ಯಕತೆಗಿಂತ ಹೆಚ್ಚು ಗಂಟೆ, ಅಂದರೆ 3 ಅವರ್ಸ್ ಅಂತ ಹೇಳ್ತೀವಿ, 3 ಅವರ್ಸನ್ನು ಕಾರ್ಮಿಕರ ಕಡೆಯಿಂದ ದುಡಿಸ್ಕೊಂಡ್ರೆ ಅವರಿಗೆ ಮಾಲೀಕರು ಏನು ಕೊಡಬೇಕು? OT ಕೊಡಬೇಕು. ಅದನ್ನು OTA ಅಂತ ಹೇಳ್ತಾರೆ ಇಂಗ್ಲೀಷಲ್ಲಿ, ಓವರ್ ಟೈಮ್ ಅಲೋವೆನ್ಸ್, ಅಧಿಕ ವೇಳೆ ಭತ್ಯೆ ಅಂತ ಹೇಳ್ತೀವಿ. ಯಾರಾದರೂ 8 ತಾಸಿಗಿಂತ ಎಕ್ಸ್ಟ್ರಾ ಕೆಲಸ ಮಾಡಿದರೆ ಅದಕ್ಕೆ ಎಕ್ಸ್ಟ್ರಾ ಪೇಮೆಂಟನ್ನು ಕಾರ್ಖಾನೆಯ ಮಾಲೀಕರು ಕೊಡಬೇಕು. ಅದು 1 ತಾಸೋ 2 ತಾಸೋ ಅವನು ಎಷ್ಟು ಕೆಲಸ ಮಾಡಿರ್ತಾನೋ ಅಷ್ಟು ಪೇಮೆಂಟು ಅವನ ಸಂಬಳದ ಜೊತೆಗೆ ಎಕ್ಸ್ಟ್ರಾ ಕೊಡಬೇಕು. ಅದನ್ನು ಕಾರ್ಮಿಕರು OT ಅಂತ ಕರೀತಾರೆ ಜನಪ್ರಿಯವಾಗಿ, ಓವರ್ ಟೈಮ್ ಅಂತ ಹೇಳ್ತಾರೆ, ಅಧಿಕ ವೇಳೆ ಭತ್ಯೆ. ಸೊ ಅದನ್ನು ಕೊಡೋ ವ್ಯವಸ್ಥೆ ಈ ಕಾಯ್ದೆ ಅಡಿಯಲ್ಲಿ ಜಾರಿಗೆ ಬರುತ್ತೆ. ಈಗಲೂ ನೀವು ಯಾರಾದರೂ ಕಾರ್ಮಿಕರನ್ನು ಕೇಳಿ ನೋಡ್ರಿ, ಅವರು OT ತೊಗೊಂಡು ದಿವಸ ಭಾಳ ಖುಷಿಯಿಂದ ಇರ್ತಾರೆ. ಅವ್ರ ಮುಖ ನೋಡಿರಿ, ಒಳ್ಳೆ 360 ಡಿಗ್ರಿ ಅಗಲಾಗಿರುತ್ತೆ ಮುಖ. ಏನೋ ಭಾಳ ಖುಷಿಯಾಗಿದೆಯಾ, ಜಾಲಿ ಇದೆಯಾ ಅಂದರೆ ಇಲ್ಲ ಕಣೋ ಇವತ್ತು OT ಮಾಡಿದೆ, ಜಾಸ್ತಿ ಸಂಬಳ ಬಂತು ಅಂತ, ಅಂದರೆ ಎಕ್ಸ್ಟ್ರಾ ಪೇಮೆಂಟ್ ಆಗಿರುತ್ತೆ. ಈ OT ಯಾರು ಶುರು ಮಾಡಿದರು ಅಂದರೆ ರಿಪ್ಪನ್ನ ಕಾಲದಲ್ಲಿ ಈ ಸಿಸ್ಟಮ್ ಬರುತ್ತೆ. ಕಾರ್ಮಿಕರಿಗೆ ಎಕ್ಸ್ಟ್ರಾ ಎನ್ಕರೇಜ್ ಮಾಡಲಿಕ್ಕೆ ಅವನು ಈ ಕ್ರಮವನ್ನು ಕೈಗೊಳ್ತಾನೆ. ಒಂದು ಇನ್ನು ಅವನ ಕಾಲದ ಇನ್ನೊಂದು ಅತಿ ಮುಖ್ಯವಾದ ಕ್ರಮ ಅಂದರೆ GPF ಸ್ಟಾರ್ಟ್ ಮಾಡ್ತಾನೆ. ಯು ನೋ ವಾಟ್ ಈಸ್ GPF ಅನ್ನೋದ್ರ ಬಗ್ಗೆ ನಿಮ್ಗೆ ಗೊತ್ತಿರುತ್ತೆ, ಒಂದಷ್ಟು ಜನರಿಗಾದರೂ ಗೊತ್ತಿರುತ್ತೆ. ಜನರಲ್ ಪ್ರಾವಿಡೆಂಟ್ ಫಂಡ್. GPF ಅಂದರೆ ಇಂಗ್ಲೀಷ್ನಲ್ಲಿ ಜನರಲ್ ಪ್ರಾವಿಡೆಂಟ್ ಫಂಡ್, ಸಾಮಾನ್ಯ ಭವಿಷ್ಯ ನಿಧಿ. ಪ್ರತಿಯೊಬ್ಬ ಕಾರ್ಮಿಕನಿಗೂ ಕೂಡ ಅವನ ಭವಿಷ್ಯಕ್ಕಾಗಿ ಒಂದಷ್ಟು ನಿಧಿಯನ್ನು ಕಾರ್ಮಿಕ ಮಾಲೀಕರು ಎತ್ತಿಡಬೇಕು. ಸಪೋಸ್ ಯಾವುದೋ ಕಾರ್ಮಿಕ ಕೆಲಸ ಮಾಡಬೇಕಾದಾಗ ಅವನಿಗೇನಾದರೂ ಜೀವಹಾನಿ ಆಯಿತು,
ಅವನ ಸಾವು ಸಂಭವಿಸಿತು, ಅಥವಾ ಯಾವುದೋ ಮಷಿನರಿಗಳನ್ನ ಆಪರೇಟ್ ಮಾಡಬೇಕಾದಾಗ ಅವನು ಹ್ಯಾಂಡಿಕ್ಯಾಪ್ ಅಂಗವಿಕಲ ಆದ, ಕೈಯೋ ಕಾಲೋ ಕಳ್ಕೊಂಡ ಅಂದರೆ ಅವನ ಬದುಕು ಅವನ ಕುಟುಂಬಕ್ಕೆ ಭವಿಷ್ಯ ಬೇಕಲ್ಲ. ಅದಕ್ಕೆ ಪ್ರಾವಿಡೆಂಟ್ ಫಂಡ್ ಅಂತ ಒಂದು ಮಾಡಿ ಅದನ್ನು ಕಾಂಟ್ರಿಬ್ಯೂಟರಿ ಸಿಸ್ಟಮ್ ಅಂತ ಹೇಳ್ತೀವಿ. ಎಷ್ಟು ನೀವು ಪ್ರಾವಿಡೆಂಟ್ ಫಂಡು ನೀವು ಕಟ್ತಿರೋ ಮಾಸಿಕವಾಗಿ ಅಷ್ಟೇ ದುಡ್ಡನ್ನು ಕಾರ್ಖಾನೆಯ ಮಾಲೀಕರು ಕೂಡ ನಿಮ್ಮ ಅಕೌಂಟಿಗೆ ಹಾಕ್ತಾರೆ. ಅಂದರೆ ಇಬ್ಬರು ಸೇರಿಕೊಂಡು, ಸಪೋಸ್ ನೀವು ಪ್ರತಿ ತಿಂಗಳು 200 ರೂಪಾಯಿ ನೀವು ಕಟ್ತಿದ್ದೀರಿ ಅಂದರೆ ಆ ಕಾರ್ಖಾನೆಯ ಮಾಲೀಕರು ಕೂಡ 200 ರೂಪಾಯಿ ನಿಮ್ಮ ಅಕೌಂಟಿಗೆ ಅವ್ರು ಹಾಕ್ತಾ ಹೋಗ್ತಾರೆ. ಅದಕ್ಕೆ PF ಅಕೌಂಟ್ ಅಂತಾರೆ. ವರ್ಷದ ಕೊನೆಯಲ್ಲಿ ಅದಕ್ಕೆ ಕಂಪೌಂಡ್ ಇಂಟ್ರೆಸ್ಟ್ ಕೊಟ್ಟು ನೀವು ರಿಟೈರ್ಮೆಂಟ್ ಆಗೋ ಹೊತ್ತಿಗೆ ಭಾಳ ದೊಡ್ಡ ಅಮೌಂಟ್ ಆಗುತ್ತೆ. 10, 20 ಲಕ್ಷ, 30 ಲಕ್ಷ ಹಿಂಗೆ ದೊಡ್ಡ ಅಮೌಂಟ್ ನಿಮಗೆ ಪ್ರಾವಿಡೆಂಟ್ ಫಂಡ್ ಬರುತ್ತೆ. ಅದು ಕಾರ್ಮಿಕನಿಗೆ ಬಹಳ ದೊಡ್ಡ ರಿಲೀಫನ್ನು ಕೊಡುತ್ತೆ. ಸೊ ಈ ವ್ಯವಸ್ಥೆ ಮೊದಲು ಭಾರತದಲ್ಲಿ ಇರಲಿಲ್ಲ. ಆ ಪ್ರಾವಿಡೆಂಟ್ ಫಂಡ್ ಅನ್ನುವ ವಿಚಾರವೇ ಇರಲಿಲ್ಲ. ಅದನ್ನು ನಮ್ಮ ದೇಶದಲ್ಲಿ ಜಾರಿಗೆ ತಂದಿದ್ದು ಲಾರ್ಡ್ ರಿಪ್ಪನ್. ಇವತ್ತಿಗೂ ಕೂಡ ನಮ್ಮ ಎಲ್ಲ ನೌಕರರಿಗೆ PF ಅಂತಾರೆ, ಅದಕ್ಕೆ ಪ್ರಾವಿಡೆಂಟ್ ಫಂಡ್ ಫೆಸಿಲಿಟಿ ಎಲ್ಲ ನೌಕರರಿಗೂ ಈಗಲೂ ಜಾರಿಯಲ್ಲಿದೆ. ಈಗಲೂ ಅದರ ಬೆನಿಫಿಟ್ಸನ್ನು ನಮ್ಮ ಕಾರ್ಮಿಕರು ತೆಗೆದುಕೊಳ್ತಾರೆ. ಇದು ಒಂದು ಅವನ ಒಳ್ಳೆಯ ಕಾರ್ಯ. ಅದ್ರ ಜೊತೆಗೆ ಹಿ ಆಲ್ಸೋ ಸ್ಟಾರ್ಟೆಡ್ ವೆರಿ ಇಂಪಾರ್ಟೆಂಟ್ ಥಿಂಗ್, ESI ಸೌಲಭ್ಯವನ್ನು ಕೂಡ ನಮ್ಮ ಕಾರ್ಮಿಕರಿಗೆ ಅವನು ಆರಂಭ ಮಾಡ್ತಾನೆ. ಏನು ESI ಅಂದರೆ, ದಿ ಲಾಂಗ್ ಫಾರ್ಮ್ ಎಂಪ್ಲಾಯೀಸ್ ಸ್ಟೇಟ್ ಇನ್ಶೂರೆನ್ಸ್ ಅಂತ ಹೇಳ್ತೀವಿ. ಕಾರ್ಮಿಕರ ರಾಜ್ಯ ವಿಮೆ. ಇನ್ಶೂರೆನ್ಸ್ ಅಂದರೆ ವಿಮೆ. ಆ ವಿಮಾ ಸೌಲಭ್ಯವನ್ನು ನಮ್ಮ ಕಾರ್ಮಿಕರಿಗೆ ಕೊಡಬೇಕು. ಕಾರ್ಮಿಕ ಏನಾದರೂ ಕೆಲಸ ಮಾಡಬೇಕಾದಾಗ ಪ್ರಾಣ ಕಳ್ಕೊಂಡ್ರೆ, ಅವನ ಜೀವ ಹೋದರೆ ಅವನ ಕುಟುಂಬಕ್ಕೆ ನೀವು ಇನ್ಶೂರೆನ್ಸ್ ಕೊಡಬೇಕು. ಅಂದರೆ ಆ ಕಾರ್ಮಿಕ ಸತ್ತು ಹೋದ ಮೇಲೂ ಕೂಡ ಅವನ ಕುಟುಂಬದ ವೆಲ್ಫೇರನ್ನು ಮಾಡಬೇಕು ಅನ್ನುವ ಕಲ್ಪನೆ ಅವನ ಕಾಲದಲ್ಲಿ ಬರುತ್ತೆ. ಇವತ್ತು ನಮ್ಮ ಎಲ್ಲ ನೌಕರರಿಗೆ, ಗೌರ್ಮೆಂಟ್ ಇರಲಿ ಪ್ರೈವೇಟ್ ಇರಲಿ, ಅವರಿಗೆಲ್ಲ ESI ಸೌಲಭ್ಯ ಇದೆ. ನೀವು ಬೇಕಾದ್ರೆ ಯಾವುದೇ ಕಾರ್ಮಿಕರನ್ನು ಕೇಳಿ ನೋಡ್ರಿ, ಅವರಿಗೆ ESI, ಅವರ ಹೆಸರಲ್ಲಿ ESI ಅಕೌಂಟ್ ಇರುತ್ತೆ, ಸ್ಟೇಟ್ ಇನ್ಶೂರೆನ್ಸ್ ಅಕೌಂಟ್ ಇರುತ್ತೆ. ಕಾರ್ಮಿಕನ ಸಾವಾದಾಗ ಒಂದೇ ಸಿಂಗಲ್ ಚೆಕ್ಕಲ್ಲಿ ಆ ಅಮೌಂಟನ್ನು ಕಾರ್ಮಿಕ ಖಾತೆ ಸಚಿವರು ಯಾರು ಇರ್ತಾರೋ ಅವ್ರ ಕಡೆಯಿಂದ ಕೊಡಿಸ್ತಾರೆ. ಸೊ ಈ ಥರದ ಕ್ರಮಗಳು ಮುಂಚೆ ಯಾರೂ ಮಾಡಿರಲಿಲ್ಲ. ಕಾರ್ಮಿಕರ ಬಗ್ಗೆ ಯಾರೂ ಆಲೋಚನೆ ಮಾಡಿರಲಿಲ್ಲ. ಆದರೆ ಲಾರ್ಡ್ ರಿಪ್ಪನ್ ಈ ಒಂದು ಒಳ್ಳೆಯ ಕೆಲಸ ಮಾಡ್ತಾನೆ. ಹಾಗೆ ಅವನ ಕಾಲದ ಇನ್ನೊಂದು ಮುಖ್ಯವಾದಂಥ ಪಾಯಿಂಟ್ ಅಂದರೆ ಲೇಬರ್ ಕೋರ್ಟ್ ಅಂತ ಹೇಳಿ. ಈಗೂ ಇವೆಲ್ಲ ಕೆಲಸ ಮಾಡ್ತಾಯಿವೆ, ನೆನಪಿಟ್ಕೊಳ್ಳಿ. ಲೇಬರ್ ಕೋರ್ಟ್ಸ್ಗಳ ಆರಂಭ. ವಾಟ್ ಈಸ್ ಲೇಬರ್ ಕೋರ್ಟ್ಸ್? ಕಾರ್ಮಿಕ ನ್ಯಾಯಾಲಯಗಳು ಅಂತ ಹೇಳ್ತೀವಿ. ಕನ್ನಡದಲ್ಲಿ ಕಾರ್ಮಿಕ ನ್ಯಾಯಾಲಯಗಳು ಅಂತ ಹೇಳ್ತೀವಿ. ಕಾರ್ಮಿಕ ನ್ಯಾಯ ಮಂಡಳಿಗಳು ಅಂತ ಕೂಡ ಕರೀತಾರೆ. ಟ್ರೈಬ್ಯೂನಲ್ ಅಂತ ಇಂಗ್ಲೀಷ್ನಲ್ಲಿ ಹೇಳ್ತೀವಿ. ಲೇಬರ್ ಟ್ರಿಬ್ಯೂನಲ್ಸ್ ಅಂತ ಕರೀತಾರೆ. ಅವುಗಳು ಸ್ಟಾರ್ಟ್ ಆಗಿದ್ದು ಲಾರ್ಡ್ ರಿಪ್ಪನ್ನ ಕಾಲದಲ್ಲಿ. ಈ ಕೋರ್ಟ್ಗಳ ಉದ್ದೇಶ ಏನು ಅಂದರೆ, ಮಾಲೀಕರು ಮತ್ತು ಕಾರ್ಮಿಕರ ನಡುವೆ ಏನಾದರೂ ಡಿಸ್ಪ್ಯೂಟ್ ಬಂದರೆ, ವ್ಯಾಜ್ಯಗಳು ಬಂದರೆ ಅದನ್ನು ಬಗೆಹರಿಸುವುದಕ್ಕೆ ಈ ಕೋರ್ಟ್ಗಳಿಗೆ ಹೋಗಬೇಕು. ಅಂದರೆ ಅವರು ನಾರ್ಮಲ್ ಕೋರ್ಟಿಗೆ ಹೋಗಲ್ಲ. ನಾವು ನೀವು ಏನು ಸಿವಿಲ್ ಕೋರ್ಟಿಗೆ ಹೋಗ್ತೀವಿ ಅಲ್ಲಿ ಹೋಗಲ್ಲ. ಅವರಿಗೆ ಸಪ್ರೇಟ್ ಆದ ಕೋರ್ಟ್ ಇರುತ್ತೆ, ಅದಕ್ಕೆ ಲೇಬರ್ ಕೋರ್ಟ್ ಅಂತ ಕರೀತಾರೆ. ಅಲ್ಲಿ ಹೋಗಿ ಅವ್ರು ತಮ್ಮ ಸಮಸ್ಯೆ ಹೇಳ್ಕೊಳ್ತಾರೆ. ಅಲ್ಲಿ ನಿವೃತ್ತ ನ್ಯಾಯಾಧೀಶರು ಇರ್ತಾರೆ, ಅವರು ಅದನ್ನು ಬಗೆಹರಿಸ್ತಾರೆ. ಮಾಲೀಕರಿಗೆ ಮತ್ತು ಕಾರ್ಮಿಕರಿಗೆ ಅನ್ಯಾಯ ಆಗದಂತೆ ಅದನ್ನು ಬ್ಯಾಲೆನ್ಸ್ ಆಗಿ ಅವರು ಬಗೆಹರಿಸ್ತಾರೆ. ಸೊ ಇವತ್ತಿಗೂ ಕೂಡ ನಮ್ಮ ದೇಶದಲ್ಲಿ ಕಾರ್ಮಿಕ ನ್ಯಾಯಾಲಯಗಳು ಕೆಲಸ ಮಾಡ್ತಾಯಿವೆ. ಬಟ್ ಅವು ಸ್ಟಾರ್ಟ್ ಆಗಿದ್ದು ಯಾರ ಕಾಲದಲ್ಲಿ ಅಂದರೆ ರಿಪ್ಪನ್ನ ಕಾಲದಲ್ಲಿ. ಅಂದರೆ ಈ ಥರದ ಒಂದು ಕಾರ್ಮಿಕ ಒಳಿತಿಗಾಗಿ, ಕಾರ್ಮಿಕರ ಕಲ್ಯಾಣಕ್ಕಾಗಿ ಸ್ಪಂದಿಸಿದಂತಹ ವೈಸ್ರಾಯ್. ಹಾಗಾಗಿ ರಿಪ್ಪನ್ನನಿಗೆ ನಾವು ಒಂದು ಟೈಟಲನ್ನು ಇತಿಹಾಸಕಾರ ಕೊಟ್ಟಿದ್ದಾರೆ. ಏನಂತ? ಫಾದರ್ ಆಫ್ ಲೇಬರ್ ವೆಲ್ಫೇರ್ ಇನ್ ಇಂಡಿಯಾ. ಭಾರತದಲ್ಲಿ ಕಾರ್ಮಿಕ ಕಲ್ಯಾಣದ ಪಿತಾಮಹ ಅಂತ ಇವನ್ನ ಕರೀತಾರೆ. ಅಷ್ಟೇ ಅಲ್ಲ, ಇವನ ಕಾಲದಲ್ಲೇ ಡಿಪಾರ್ಟ್ಮೆಂಟ್ ಆಫ್ ಲೇಬರ್ ಸ್ಥಾಪನೆ ಆಗುತ್ತೆ. ಮುಂಚೆ ಇರಲಿಲ್ಲ. ಮುಂಚೆ ಒಂದು ಜನರಲ್ ಆಡಳಿತದ ಭಾಗವಾಗಿ ಇತ್ತು. ಆದರೆ ಇವನ ಕಾಲದಲ್ಲಿ ಒಂದು ಪ್ರತ್ಯೇಕವಾದ ಇಲಾಖೆ ಸ್ಥಾಪನೆ ಆಗುತ್ತೆ. ಅದನ್ನು ಡಿಪಾರ್ಟ್ಮೆಂಟ್ ಆಫ್ ಲೇಬರ್ ಅಂತ ಕರಿತೀವಿ. ಕಾರ್ಮಿಕ ಇಲಾಖೆ ಇವನ ಕಾಲದಲ್ಲಿ ಸ್ಟಾರ್ಟ್ ಆಗುತ್ತೆ. ಕಾರ್ಮಿಕ ಆಯುಕ್ತರನ್ನು ಅಪಾಯಿಂಟ್ ಮಾಡ್ತಾನೆ, ಲೇಬರ್ ಕಮಿಷನರನ್ನು ಅಪಾಯಿಂಟ್ ಮಾಡ್ತಾನೆ, ಲೇಬರ್ ಆಫೀಸರ್ಗಳನ್ನು ಅಪಾಯಿಂಟ್ ಮಾಡ್ತಾನೆ, ಲೇಬರ್ ಇನ್ಸ್ಪೆಕ್ಟರ್ಗಳನ್ನು ಅಪಾಯಿಂಟ್ ಮಾಡ್ತಾನೆ. ಬಹುಶಃ ಈಗ ನೀವು ಯಾವುದೇ ಆಫೀಸಿಗೆ ಹೋದರೆ ಈಗಲೂ ಆ ಎಲ್ಲ ಹುದ್ದೆಗಳನ್ನು ನೀವು ನೋಡ್ಬೋದು. ಡಿಸ್ಟ್ರಿಕ್ಟ್ ಲೇಬರ್ ಆಫೀಸರ್ ಅಂತ ಇರ್ತಾರೆ, ಲೇಬರ್ ಇನ್ಸ್ಪೆಕ್ಟರ್ ಅಂತ ಇರ್ತಾರೆ, ಲೇಬರ್ ಕಮಿಷನರ್ ಅಂತ ಇರ್ತಾರೆ.
ಇವೆಲ್ಲ ಯಾರ ಕಾಲದಲ್ಲಿ ಸ್ಟಾರ್ಟ್ ಆಯಿತು ಅಂದರೆ ರಿಪ್ಪನ್ನನ ಕಾಲದಲ್ಲಿ ಸ್ಟಾರ್ಟ್ ಆಯಿತು. ಕಾರ್ಮಿಕರಿಗೋಸ್ಕರವಾಗಿಯೇ ಒಂದು ಪ್ರತ್ಯೇಕವಾದ ಇಲಾಖೆಯನ್ನು ಮಾಡಿ ಅವರ ಕಷ್ಟಗಳನ್ನು, ದೂರು ದುಮ್ಮಾನಗಳನ್ನು ಪರಿಹರಿಸುವುದಕ್ಕೆ ಅವನು ವ್ಯವಸ್ಥೆ ಮಾಡ್ತಾನೆ. ಹಾಗಾಗಿ ಅವನನ್ನು ಕಾರ್ಮಿಕರಿಗೆ ಅತ್ಯಂತ ಪ್ರಿಯನಾದ ವೈಸ್ರಾಯ್ ಅಂತ ಹೇಳ್ತೀವಿ. ಇವತ್ತು ನಾವೆಲ್ಲ ಲಾರ್ಡ್ ರಿಪ್ಪನ್ನನ್ನು ಮರೆತು ಬಿಡ್ಬೋದು, ಆದರೆ ಕೆಲಸಗಾರರು ಕಾರ್ಮಿಕರನ್ನು ಕೇಳ್ರಿ, ಅವರು ರಿಪ್ಪನ್ನನ್ನು ಮರೀಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ಅವನ ಕಾಲದಲ್ಲೇ ಅವರಿಗೆ ಬಹಳಷ್ಟು ಸೌಲಭ್ಯಗಳು ಸಿಗ್ತವೆ. ಹಾಗಾಗಿ ಅವನನ್ನು ಕಾರ್ಮಿಕ ಮಿತ್ರ ಅಂತ ಕರೀತಾರೆ. ಫ್ರೆಂಡ್ ಆಫ್ ದಿ ಲೇಬರ್ ಅಂತ ಅವನಿಗೆ ಟೈಟಲ್ ಇದೆ. ಮುಂದೆ ಅಂಬೇಡ್ಕರ್ ಅವರು ಸಂವಿಧಾನ ಬರೆದಾಗ ಕೆಲವು ಆರ್ಟಿಕಲ್ಗಳನ್ನು ಕಾರ್ಮಿಕರಿಗೋಸ್ಕರವಾಗಿಯೇ ಸಂವಿಧಾನದಲ್ಲಿ ಮೆನ್ಷನ್ ಮಾಡ್ತಾರೆ. ಮತ್ತು ಆ ಆರ್ಟಿಕಲ್ಗಳನ್ನು ನಾವು ಇವತ್ತಿಗೂ ಏನಂತ ಹೇಳ್ತೀವಿ, ರಿಪ್ಪನ್ ಆರ್ಟಿಕಲ್ ಅಂತ ಕರಿತೀವಿ. ಅದು ಸಂವಿಧಾನದಲ್ಲಿ ಬರುತ್ತೆ. ಬಹುಶಃ ಅದನ್ನು ಇಲ್ಲಿ ಬೋರ್ಡ್ ಮೇಲೆ ಬರಿತೀನಿ. ಆ ಆರ್ಟಿಕಲ್ಗಳ ನಂಬರನ್ನು ನೋಟ್ ಮಾಡಿಟ್ಕೊಳ್ಳಿ. ಆರ್ಟಿಕಲ್ 41, 42 ಮತ್ತು 43. ಈ 3 ಆರ್ಟಿಕಲ್ಗಳನ್ನು ನೀವು ನೆನ್ಪಿಟ್ರೆ ಸಾಕು. ನಮ್ಮ ಸಂವಿಧಾನದಲ್ಲಿ ಬರುವಂಥದ್ದು DPSPಯಲ್ಲಿ, ರಾಜ್ಯ ನಿರ್ದೇಶಕ ತತ್ವಗಳಲ್ಲಿ ಬರುತ್ತೆ. ಕಲಮು ಸಂಖ್ಯೆ 41, 42, 43 ಏನಿವೆ, ಇವುಗಳನ್ನು ಈಗೂ ಕೂಡ ನಾವು ರಿಪ್ಪನ್ ಆರ್ಟಿಕಲ್ ಅಂತ ಕರಿತೀವಿ. ರಿಪ್ಪನ್ನನ ವಿಧಿಗಳು ಅಂತ ಹೇಳ್ತೀವಿ. ಈ 41, 42, 43 ಕಾರ್ಮಿಕರ ಯೋಗಕ್ಷೇಮಕ್ಕಾಗಿ ಸಂಬಂಧಪಟ್ಟಿವೆ. ಅಂದರೆ ಅಂಬೇಡ್ಕರ್ ಅವರು ಕೂಡ ರಿಪ್ಪನ್ನನ್ನು ನೆನೆಸಿಕೊಂಡು ಈ ಆರ್ಟಿಕಲ್ಗಳನ್ನು ಸಂವಿಧಾನದಲ್ಲಿ ಬರೆದಿದ್ದಾರೆ. ಹಾಗಾಗಿ ನಮ್ಮ ಸಂವಿಧಾನದಲ್ಲಿ ರಿಪ್ಪನ್ ಜೀವಂತವಾಗಿದ್ದಾನೆ. ಬ್ರಿಟಿಷರು ಬಿಟ್ಟು ಹೋದರು, ಆದರೆ ರಿಪ್ಪನ್ನನ ಆರ್ಟಿಕಲ್ಲು ಸಂವಿಧಾನದಲ್ಲಿ ಈಗಲೂ ಇವೆ ಅನ್ನೋದನ್ನು ನೀವೆಲ್ಲರೂ ನೆನಪಿಟ್ಕೋಬೇಕು. 41, 42 ಮತ್ತು 43. ಸೊ ಇದು ಆ ಕಾರ್ಮಿಕ ಕಲ್ಯಾಣಕ್ಕಾಗಿ ಜಾರಿಗೆ ತಂದಂತಹ ಒಂದು ಕಾಯ್ದೆ. ಅದು ರಿಪ್ಪನ್ನನ ಒಂದು ನೋಬಿಲಿಟಿ, ಅವನ ಉದಾತ್ತ ಮನಸ್ಥಿತಿಯನ್ನು ನಮಗೆ ತಿಳಿಸ್ಕೊಡುತ್ತೆ ಅಂತ. ದೆನ್ ನೆಕ್ಸ್ಟ್ ಒನ್, ಮುಂದಿನ ಪಾಯಿಂಟಿಗೆ ಹೋಗ್ತೇನೆ. ಫಸ್ಟ್ ಸೆನ್ಸಸ್. ರಿಪ್ಪನ್ ಅಂದ ತಕ್ಷಣ ನಮಗೆ ನೆನಪಾಗೋದು ನಮ್ಮ ದೇಶದಲ್ಲಿ ನಡೆದಂಥ ಪ್ರಪ್ರಥಮವಾದಂಥ ಜನಗಣತಿ. ನೋಡಿ, ಅದಕ್ಕೂ ಮುಂಚೆ ಜನಗಣತಿಯನ್ನು ಯಾರೂ ಈ ದೇಶದಲ್ಲಿ ಮಾಡಿರಲಿಲ್ಲ. ಪ್ರಥಮ ಜನಗಣತಿ ನಡೆದಿದ್ದು 1881ರಲ್ಲಿ. ಆವಾಗ ನಮ್ಮ ಜನಸಂಖ್ಯೆ ಎಷ್ಟಿತ್ತು ಅಂದರೆ 23 ಕೋಟಿ ಭಾರತೀಯರು ನಮ್ಮ ಜನಸಂಖ್ಯೆ. ಇನ್ ದಿ ಇಯರ್ 1881. ಅಂದರೆ ಅದಕ್ಕೂ ಮುಂಚೆ ನಮ್ಮ ದೇಶದಲ್ಲಿ ಎಷ್ಟು ಜನ ಇದ್ದಾರೆ ಅನ್ನೋದು ಕೂಡ ನಮಗೆ ಗೊತ್ತಿರಲಿಲ್ಲ. ಅಂದರೆ ನಾವು ಹೆಂಗಿದ್ವಿ ಅಂತ ಯೋಚನೆ ಮಾಡಿ, ಅಂದರೆ ಎಷ್ಟು ಜನ ಇದ್ದರು ಅಂತ ಕೂಡ ನಮಗೆ ಮಾಹಿತಿ ಇರಲಿಲ್ಲ. ಸೊ ಇಟ್ ವಾಸ್ ರಿಪ್ಪನ್ ಹೂ ಕಂಡಕ್ಟೆಡ್ ದಿ ಫಸ್ಟ್ ಸೆನ್ಸಸ್. ಮೊದಲ ಜನಗಣತಿಯನ್ನು ನಮ್ಮ ದೇಶದಲ್ಲಿ ನಡೆಸಿ ಅದರ ಪ್ರಕಾರ ನಮ್ಮ ಭಾರತದ ಜನಸಂಖ್ಯೆ 23 ಕೋಟಿ ಅಂತ ಅವನು ಡಿಕ್ಲೇರ್ ಮಾಡಿ ಅನೌನ್ಸ್ ಮಾಡ್ತಾನೆ. ಮತ್ತು ಅಲ್ಲಿಂದ ಮುಂದೆ ಪ್ರತಿ 10 ವರ್ಷಕ್ಕೊಮ್ಮೆ ನೀವು ಸೆನ್ಸಸ್ ಮಾಡಬೇಕು. ಪ್ರತಿ 10 ವರ್ಷಕ್ಕೊಮ್ಮೆ ನೀವು ಸೆನ್ಸಸ್ಸನ್ನು ನಡೆಸಬೇಕು. ಎವ್ರಿ 10 ಇಯರ್ಸ್. ಅದಕ್ಕೆ ಡಿಸೈನಿಯಲ್ ಎಕ್ಸಸೈಸ್ ಅಂತೀವಿ ನಾವು ಇಂಗ್ಲೀಷ್ನಲ್ಲಿ. ಪ್ರತಿ 10 ವರ್ಷಕ್ಕೊಮ್ಮೆ ಸೆನ್ಸಸ್ ಮಾಡಬೇಕು ಅಂತ. ಅವತ್ತಿಂದ ಇವತ್ತಿನವರೆಗೂ ನಾವು ಕರೆಕ್ಟಾಗಿ 10 ವರ್ಷಕ್ಕೊಮ್ಮೆ ಸೆನ್ಸಸ್ ಮಾಡ್ಕೊಂಡು ಬರ್ತಾಯಿದ್ದೀವಿ. ಬಹುಶಃ ಕಳೆದ ವರ್ಷ ಅದು ಗುರಿ ಮಿಸ್ ಆಯಿತು ಬಿಕಾಸ್ ಆಫ್ COVID-19. ಅದು ನಿಮ್ಮ ಕರೆಂಟ್ ಅಫೇರ್ಸಲ್ಲಿ ಬರುತ್ತೆ. ಕೋವಿಡ್ ಬಂದಿದ್ದಕ್ಕಾಗಿ 2021ರಲ್ಲಿ ಸೆನ್ಸಸ್ ಆಗಲಿಲ್ಲ. ಬಹುಶಃ ಮುಂದಿನ ವರ್ಷ ಮಾಡ್ತಾರೇನೋ ಗೊತ್ತಿಲ್ಲ, ಸರ್ಕಾರಕ್ಕೆ ಬಿಟ್ಟಿದ್ದು. ನೆಕ್ಸ್ಟ್ ಇಯರ್ ಮಾಡ್ತಾರೆ. ಇಲ್ಲದೆ ಹೋದರೆ 1881ಇಂದ 2011ವರೆಗೆ ಕರೆಕ್ಟು ಪ್ರತಿ 10 ವರ್ಷಕ್ಕೊಮ್ಮೆ ನಾವು ಸೆನ್ಸಸ್ ಮಾಡ್ತಾ ಬರ್ತಿದ್ದೀವಿ. ಪ್ರತಿ ಬಾರಿಯೂ ಸೆನ್ಸಸ್ ಮಾಡಿದಾಗ ನಮಗೆ ನೆನಪಿಗೆ ಬರೋದು ಯಾರು? ಲಾರ್ಡ್ ರಿಪ್ಪನ್. ಈ ಸೆನ್ಸಸ್ಸನ್ನು ಮೊದಲಿಗೆ ನಮ್ಮ ದೇಶದಲ್ಲಿ ಮಾಡಿದ್ದೆ ಲಾರ್ಡ್ ರಿಪ್ಪನ್ ಅಂತ. ಮತ್ತು ಅವನು ಹೇಳ್ತಾನೆ, ಸೆನ್ಸಸ್ ಅಂದರೆ ಬರೀ ತಲೆ ಎಣಿಕೆ ಅಲ್ಲ. ನಮ್ಮಲ್ಲಿ ಬಹಳ ಜನ ಇದನ್ನು ತಪ್ಪಾಗಿ ತಿಳ್ಕೊಂಡಿದ್ದಾರೆ. ಭಾಳ ವಿದ್ಯಾರ್ಥಿಗಳು ಹಾಗೆ ಭಾವಿಸ್ತಾರೆ. ಏನು ಸರ್ ಸೆನ್ಸಸ್ ಮಾಡೋದು ಅಂದರೆ ಹೆಡ್ ಕೌಂಟ್ ಮಾಡೋದು, ಅಂದರೆ ಎಷ್ಟು ಜನ ಅಂತ. ತಲೆ ಎಣಿಕೆ ಮಾಡೋದಂದ್ರೇನು, ಎಷ್ಟು ಜನ ಅಂತ ಎಣಿಸೋದು. ಹಾಗಲ್ಲ. ಅವನು ಹೇಳ್ತಾನೆ ಸೆನ್ಸಸ್ ಅಂದರೆ ಅವನು ಒಳ್ಳೆ ಡೆಫಿನಿಷನ್ ಕೊಡ್ತಾನೆ. ಇಟ್ ಈಸ್ ಎ ಸೋಷಿಯೋ ಇಕನಾಮಿಕ್ ಇಂಡಿಕೇಟರ್ ಆಫ್ ದ ನೇಷನ್ ಅಂತ ಹೇಳ್ತಾನೆ. ನೋಡಿ ಎಷ್ಟು ಚೆನ್ನಾಗಿ ಅದಕ್ಕೆ ಅರ್ಥವನ್ನು ಕೊಡ್ತಾನೆ. ಸೋಷಿಯೋ ಇಕನಾಮಿಕ್ ಇಂಡಿಕೇಟರ್ ಆಫ್ ದ ನೇಷನ್, ಆಫ್ ದ ಕಂಟ್ರಿ. ಯಾವುದೇ ದೇಶ ಇರಲಿ, ಆ ದೇಶದ
ಒಂದು ಇಂಡಿಕೇಟರನ್ನು ಅಲ್ಲಿಯ ಸೆನ್ಸಸ್ಸು ನಮಗೆ ಮಾಡುತ್ತೆ. ಏನು ಇಂಡಿಕೇಟರ್ ಅಂತ ಹೇಳಿದರೆ ಸೋಷಿಯೋ ಇಕನಾಮಿಕ್ ಇಂಡಿಕೇಟರ್, ಸಾಮಾಜಿಕ ಮತ್ತು ಆರ್ಥಿಕ ಸೂಚ್ಯಂಕ. ಇಂಡಿಕೇಟರ್ ಅಂದರೆ ಸೂಚ್ಯಂಕ. ಒಂದು ದೇಶದ ಸಾಮಾಜಿಕ ಸ್ಥಿತಿ ಹೇಗಿದೆ, ಆರ್ಥಿಕ ಸ್ಥಿತಿಗತಿಗಳೇನಿವೆ, ಅಲ್ಲಿ ಬಡಜನರಷ್ಟು, ಶ್ರೀಮಂತರಷ್ಟು, ಓದ್ದವರಷ್ಟು, ಓದಲಾರ್ದವರಷ್ಟು, ಮುದುಕರಷ್ಟು, ವಯಸ್ಕರಷ್ಟು, ಯುವಕರಷ್ಟು, ಮಹಿಳೆಯರಷ್ಟು, ಜೆಂಟ್ಸ್ ಎಷ್ಟು, ಎಷ್ಟು ಹಳ್ಳಿಗಳಲ್ಲಿ ರಸ್ತೆ ಇದೆ, ರಸ್ತೆ ಎಲ್ಲ ಮಾಹಿತಿಗಳನ್ನು ಕೊಡುವುದೇ ಸೆನ್ಸಸ್. ಇಟ್ ಈಸ್ ಫುಲ್ಲಿ ಪ್ಯಾಕ್ಡ್ ವಿತ್ ಇನ್ಫಾರ್ಮೇಷನ್ ಅಂತ ಹೇಳ್ತೀವಿ. ಮುಂದೆ ಇದೇ ಸೆನ್ಸಸ್ಸು ಯಾವುದಕ್ಕೆ ದಾರಿಯಾಗುತ್ತೆ, ನಿಮ್ಮ ಯೋಜನೆಗಳಿಗೆ ದಾರಿಯಾಗುತ್ತೆ. ನೆನ್ಪಿಟ್ಕೊಳ್ಳಿ, ಪ್ಲ್ಯಾನಿಂಗ್. ನೀವು ಸೆನ್ಸಸ್ ಮಾಡಲಿಲ್ಲ ಅಂದರೆ ಪ್ಲ್ಯಾನಿಂಗ್ ಮಾಡಲಿಕ್ಕಾಗಲ್ಲ, ಯೋಜನೆಗಳು ಮಾಡಲಿಕ್ಕಾಗಲ್ಲ. ಅಂದರೆ 5 ಇಯರ್ ಪ್ಲ್ಯಾನ್ ಅಂತ ಹೇಳ್ತೀವಲ್ಲ, ಪಂಚವಾರ್ಷಿಕ ಯೋಜನೆ. ಅದನ್ನು ಮಾಡಬೇಕು ಅಂದರೆ ಫಸ್ಟ್ ನಿಮಗೆ ಸೆನ್ಸಸ್ ಡೇಟಾ ನಿಮ್ಮ ಬಳಿ ಇರಬೇಕು. ನಿಮ್ಮ ಬಳಿ ಆ ಮಾಹಿತಿ ಇದ್ದರಷ್ಟೇ ನೀವು ಯೋಜನೆಗಳನ್ನ ಮಾಡಲಿಕ್ಕಾಗುತ್ತೆ. ನಿಮ್ಮ ಹತ್ರ ಇನ್ಫಾರ್ಮೇಷನ್ನೇ ಇಲ್ಲ ಅಂದರೆ ಹೌ ಕ್ಯಾನ್ ಯು ಪ್ಲ್ಯಾನ್? ಮತ್ತು ಪ್ಲ್ಯಾನಿಂಗ್ ಮಾಡಿದಾಗಲೇ ನಿಮ್ಮ ದೇಶದ ಅಭಿವೃದ್ಧಿ ಆಗುತ್ತೆ, ಡೆವಲಪ್ಮೆಂಟ್. ನಿಮ್ಮ ದೇಶದ ಅಭಿವೃದ್ಧಿ ಸಾಧ್ಯ. ಡೆವಲಪ್ಮೆಂಟ್ ಅಂದರೆ ಸೀರಿಯಲ್ ಆರ್ಡರ್ನಲ್ಲಿ ಹೋಗ್ಬೇಕು. ಫಸ್ಟು ಸೆನ್ಸಸ್ಸು, ಅಲ್ಲಿಂದ ಪ್ಲ್ಯಾನಿಂಗು, ಅಲ್ಲಿಂದ ನಿಮ್ಮ ದೇಶದ ಅಭಿವೃದ್ಧಿ. ಇವು 3 ಸ್ಟೆಪ್ಗಳು ಒಂದಾದ ಮೇಲೆ ಒಂದು ಬರ್ತವೆ. ಅದಕ್ಕೆ ಅಡಿಪಾಯ ಯಾವುದು ಅಂದರೆ ಸೆನ್ಸಸ್. ನೀವು ಸೆನ್ಸಸ್ ಮಾಡಿದ ಮೇಲೆ ಯೋಜನೆಗಳನ್ನು ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಆ ಯೋಜನೆಗಳ ಆಧಾರದ ಮೇಲೆ ದೇಶದ ಅಭಿವೃದ್ಧಿ ಪ್ರಗತಿ ಮಾಡಲಿಕ್ಕಾಗುತ್ತೆ. ಸೊ ಈ ತಿಳುವಳಿಕೆ ನಮ್ಮ ಜನರಿಗೆ ಇರಲಿಲ್ಲ. ಅಭಿವೃದ್ಧಿ ಮಾಡಬೇಕು ಅಂದರೆ ಫಸ್ಟ್ ಸೆನ್ಸಸ್ ಮಾಡಬೇಕು. ಸೆನ್ಸಸ್ಸಿಂದ ನಮಗೆಲ್ಲ ಮಾಹಿತಿ ಬರುತ್ತೆ. ಆನಂತರದಲ್ಲಿ, ಇವನ ಕಾಲದಲ್ಲ, ಆನಂತರದಲ್ಲಿ ಈ ಸೆನ್ಸಸ್ ಮಾಹಿತಿಗಳನ್ನು ಸಂಗ್ರಹ ಮಾಡಲಿಕ್ಕೆ ಅಂತಲೇ ಒಂದು ಸಂಸ್ಥೆ ಈ ದೇಶದಲ್ಲಿ ಅಸ್ತಿತ್ವಕ್ಕೆ ಬರುತ್ತೆ. ಕಲ್ಕತ್ತಾದಲ್ಲಿ ಬರುತ್ತೆ. ಅದನ್ನು ISI ಅಂತ ಕರೀತಾರೆ. ಬಹುಶಃ ಅದರ ಲಾಂಗ್ ಫಾರ್ಮ್ ಏನು ಅಂತ ನಿಮಗೆ ಗೊತ್ತಿದೆ ಅಂದ್ಕೊಳ್ತೀನಿ. ಲೇಟ್ರ್ ಆನ್ ಅಂದರೆ ಇವನ ಕಾಲದಲ್ಲ, ರಿಪ್ಪನ್ ಆದ ನಂತರದ ಅವಧಿಯಲ್ಲಿ ISI ಅನ್ನುವಂಥ ಸಂಸ್ಥೆ ಅಸ್ತಿತ್ವಕ್ಕೆ ಬರುತ್ತೆ. ಯು ನೋ ವಾಟ್ ಈಸ್ ISI? ಬಹುಶಃ ನಾನು ISI ಎಂದುಗಳೇ ನಿಮ್ಮ ಮೈಂಡ್ ಎಲ್ಲಿಗೆ ಹೋಗುತ್ತೆ, ಪಾಕಿಸ್ತಾನಕ್ಕೆ ಹೋಗುತ್ತೆ, ಇಮ್ರಾನ್ ಖಾನ್ ನೆನ್ಪು ಮಾಡ್ಕೊಳ್ತೀರಿ. ಸೊ ಆ ISI ಬಗ್ಗೆ ನಾನು ಮಾತಾಡ್ತಾ ಇಲ್ಲ. ಇಲ್ಲಿ ನನ್ನ ಕ್ಲಾಸಲ್ಲಿ ISI ಅಂದರೆ ಇಂಡಿಯನ್ ಸ್ಟ್ಯಾಟಿಸ್ಟಿಕಲ್ ಇನ್ಸ್ಟಿಟ್ಯೂಟ್. ಅದು ನೋಟ್ ಮಾಡಿ. ISI ಅಂದರೆ ಇಂಡಿಯನ್ ಸ್ಟ್ಯಾಟಿಸ್ಟಿಕಲ್ ಇನ್ಸ್ಟಿಟ್ಯೂಟ್, ಅಂಕಿ ಅಂಶಗಳ ಸಂಸ್ಥೆ. ಸ್ಟ್ಯಾಟಿಸ್ಟಿಕಲ್ ಇನ್ಸ್ಟಿಟ್ಯೂಟ್ ಅಂತ ಅದನ್ನು ಕರೀತಾರೆ. ಈಗಲೂ ಇದೆ ಕಲ್ಕತ್ತಾದಲ್ಲಿ. ಇಟ್ ಈಸ್ ದೇರ್ ಇನ್ ಕಲ್ಕತ್ತಾ. ಹೆಡ್ ಆಫೀಸು, ಅದರ ಬ್ರ್ಯಾಂಚ್ ಆಫೀಸ್ ಬೆಂಗಳೂರಲ್ಲಿದೆ, ರೀಜನಲ್ ಆಫೀಸ್ ಬೆಂಗಳೂರಲ್ಲಿದೆ. ಸೊ ISI, ಅದು ಬಸ್ ಸ್ಟಾಪಿಗೂ ISI ಸ್ಟಾಪ್ ಅಂತ ಇಟ್ಟಿದ್ದಾರೆ. ನೀವು ಬೆಂಗಳೂರಿಗೆ ಹೋದಾಗ ನೋಡ್ಕೊಂಬರ್ರಿ, ಆ ಬಸ್ ಸ್ಟಾಪಿಗೆ ISI ಸ್ಟಾಪ್ ಅಂತಾರೆ. ಎಷ್ಟೋ ಜನ ISI ಅಂದ್ಗಳು ಪಾಕಿಸ್ತಾನ ಬಂತು ಅಂತ ತಿಳ್ಕೊಳ್ತಾರಪ್ಪ. ಅದು ಅಲ್ಲಪ್ಪ, ಇದು ಇಂಡಿಯನ್ ಸ್ಟ್ಯಾಟಿಸ್ಟಿಕಲ್ ಇನ್ಸ್ಟಿಟ್ಯೂಟ್. ಇದು ನಮ್ಮ ದೇಶದ ಎಲ್ಲ ಅಂಕಿ ಅಂಶಗಳನ್ನು ಕನ್ಸಾಲಿಡೇಟ್ ಮಾಡಿ ಸರ್ಕಾರಕ್ಕೆ ಕೊಡುವಂಥ ಸಂಸ್ಥೆ. ಆಮೇಲೆ ಮುಂದೆ ನೆಹರು ಅವರು ಪ್ರಧಾನಿ ಆದಮೇಲೆ ಮತ್ತೊಂದು ಸಂಸ್ಥೆಯನ್ನು ಅವರು ಸ್ಟಾರ್ಟ್ ಮಾಡ್ತಾರೆ. ಅವೆಲ್ಲ ಈಗ ಕೆಲಸ ಮಾಡ್ತಾ ಇವೆ. ಐ ಹೋಪ್ ಯು ಆರ್ ಅವೇರ್ ಆಫ್ ದ್ಯಾಟ್. ಅದನ್ನು ಎಕನಾಮಿಕ್ ಕ್ಲಾಸಲ್ಲಿ ಸರ್ ಹೇಳ್ತಾರೆ. NSO ಅಂತಾರೆ ಅದಕ್ಕೆ. ಯು ನೋ ಅಬೌಟ್ ಇಟ್. ನ್ಯಾಷನಲ್ ಸ್ಟ್ಯಾಟಿಸ್ಟಿಕಲ್ ಆರ್ಗನೈಸೇಷನ್. ನ್ಯಾಷನಲ್ ಸ್ಟ್ಯಾಟಿಸ್ಟಿಕಲ್ ಆರ್ಗನೈಸೇಷನ್ NSO ಅಂತ. ಯಾವುದೇ ದಾಖಲೆಗಳು ನಿಮಗೆ ಬೇಕು ಮಾಹಿತಿ ಅಂದರೆ ಇವರು ನಿಮಗೆ ಮಾಹಿತಿಯನ್ನು ಕೊಡ್ತಾರೆ. ಮುಂದೆ ಒಂದು ಹೆಜ್ಜೆ ಮುಂದೆ ಹೋಗಿ ಹೇಳೋದಾದರೆ, ಮುಂದೆ UPSC ಅವರು ಎಕ್ಸಾಮ್ ಕಂಡಕ್ಟ್ ಮಾಡಬೇಕಾದಾಗ ಇದಕ್ಕಾಗಿ ಪ್ರತ್ಯೇಕವಾದ ಒಂದು ಸರ್ವಿಸ್ ಇದೆ. ಅದನ್ನು ISS ಅಂತ ಕರೀತಾರೆ. ಭಾಳ ವಿದ್ಯಾರ್ಥಿಗಳಿಗೆ ಗೊತ್ತಿರಲ್ಲ. ಈ ಥರದ್ದೊಂದು ಸರ್ವಿಸ್ ಇದೆ ಅನ್ನೋದೇ ನಮ್ಮ ವಿದ್ಯಾರ್ಥಿಗಳಿಗೆ ಗೊತ್ತಿರಲ್ಲ. ನಿಮಗೆ ಬರೀ IAS IPS ಅಷ್ಟೇ ಗೊತ್ತಿರುತ್ತೆ. ಬಟ್ ದೆರ್ ಇಸ್ ಎ ಸರ್ವಿಸ್ ಕಾಲ್ಡ್ ISS. ಅಂದ್ರೇನು? ಇಂಡಿಯನ್ ಸ್ಟ್ಯಾಟಿಸ್ಟಿಕಲ್ ಸರ್ವಿಸ್, ಭಾರತೀಯ ಅಂಕಿ ಅಂಶಗಳ ಸೇವೆ. ಅದು ಗೆಜೆಟೆಡ್ ಪೋಸ್ಟೇ, ಗ್ರೂಪ್ A ಪೋಸ್ಟು. ಅದು ಕೂಡ ಗ್ರೂಪ್ A ಪೋಸ್ಟು. ಆ ಇಂಡಿಯನ್ ಸ್ಟ್ಯಾಟಿಸ್ಟಿಕಲ್ ಸರ್ವಿಸಿಗೆ ಆಯ್ಕೆ ಆದರೆ ಮುಂದೆ ನೀವು ಏನಾಗಿ ರಿಟೈರ್ಡ್ ಆಗ್ತೀರಿ ಅಂದರೆ ಸೆನ್ಸಸ್ ಕಮಿಷನರ್. ನೋಡಿ, ಈ ಹುದ್ದೆ ಕೂಡ ಅವನ ಕಾಲದಲ್ಲಿ ಇದ್ದಿದ್ದೆ, ರಿಪ್ಪನ್ನ ಕಾಲದಲ್ಲಿ ಇದ್ದಿದ್ದೆ. ಸೆನ್ಸಸ್ ಕಮಿಷನರ್, ಭಾರತದ ಜನಗಣತಿ ಆಯುಕ್ತರು ಅಂತ ಅವರನ್ನು ಕರೀತಾರೆ. ಸೀನಿಯರ್ ಮೋಸ್ಟ್ ISS ಅಧಿಕಾರಿ ಯಾರಿರ್ತಾರೆ ಅವ್ರ ಮುಂದೆ ಈ ದೇಶಕ್ಕೆ ಸೆನ್ಸಸ್ ಕಮಿಷನರ್ ಆಗಿ, ಜನಗಣತಿ ಆಯುಕ್ತರಾಗಿ ಅಪಾಯಿಂಟ್ ಆಗ್ತಾರೆ. ನಮ್ಮ ಜನಗಣತಿ ಜವಾಬ್ದಾರಿ ಎಲ್ಲ ಹೊತ್ಕೊಳ್ಳೋದು ಇದೇ ಅಧಿಕಾರಿ. ಸೊ ಇದೆಲ್ಲ ಯಾಕೆ ಹೇಳಿದೆ ಅಂದರೆ, ರಿಪ್ಪನ್ನನಿಗೆ ಒಂದು ದೇಶದ ಆಡಳಿತವನ್ನು ಹೇಗೆ ಮಾಡಬೇಕು ಅನ್ನೋದು
ಅವನಿಗೆ ಚೆನ್ನಾಗಿ ಗೊತ್ತಿದೆ. ನೀವು ದೇಶದ ಆಡಳಿತ ಮಾಡಬೇಕು ಅಂದರೆ ಆ ದೇಶದ ಜನಸಂಖ್ಯೆಯ ಬಗ್ಗೆ ಮೊದಲು ನೀವು ತಿಳ್ಕೊಳ್ಬೇಕು. ನಿಮ್ಮ ಜನ ಹೇಗಿದ್ದಾರೆ, ಅವರ ಸ್ಥಿತಿಗತಿ ಏನಿದೆ ಅಂತ ತಿಳ್ಕೊಳ್ದೇ ನೀವು ಆಡಳಿತ ಹೇಗೆ ಮಾಡ್ತೀರಿ? ಅದಕ್ಕೆ ಮೂಲ ಮಾಹಿತಿ ಕೊಡೋದು ಯಾವುದು ಅಂದರೆ ಸೆನ್ಸಸ್. ಅದು ಈ ದೇಶದಲ್ಲಿ ಅವನ ಕಾಲದಲ್ಲಿ ಸ್ಟಾರ್ಟ್ ಆಗುತ್ತೆ. ಹಾಗಾಗಿ ಇತಿಹಾಸಕಾರರು ಅವನಿಗೆ ಏನು ಟೈಟಲ್ ಕೊಟ್ಟಿದ್ದಾರೆ, ಫಾದರ್ ಆಫ್ ಸೆನ್ಸಸ್ ಇನ್ ಇಂಡಿಯಾ. ಭಾರತದಲ್ಲಿ ಜನಗಣತಿಯ ಪಿತಾಮಹ ಅಂತ ನಾವು ರಿಪ್ಪನ್ ಕರಿತೇವೆ. ಯಾವುದೇ ಸಮಯದಲ್ಲಿ ನೀವು ಸೆನ್ಸಸ್ ಬಗ್ಗೆ ಮಾತಾಡಬೇಕಾದಾಗ ಪ್ಲೀಸ್ ರಿಮೆಂಬರ್ ರಿಪ್ಪನ್. ರಿಪ್ಪನ್ ನಮಗೆ ನೆನಪಾಗ್ತಾನೆ ಅವನ ಕಾಲದಲ್ಲಿ. ಬಹುಶಃ ಅಲ್ಲಿ ತಮಾಷೆಯಾಗಿ ಹೇಳೋದಾದರೆ ರಿಪ್ಪನ್ನನ ಕಾಲದಲ್ಲಿ 23 ಕೋಟಿ ಇತ್ತು. ಈಗ ನಾವು ಮಾಡಿದ್ದೇನು ಅಂದರೆ ಅದಕ್ಕೆ ಎಕ್ಸ್ಟ್ರಾ 100 ಕೋಟಿ ಆ್ಯಡ್ ಮಾಡಿದ್ದೀವಿ. ಇದು ನಮ್ಮ ಭಾರತೀಯರ ಸಾಧನೆ. ಈಗ ನಮ್ಮ ಜನಸಂಖ್ಯೆ 130 ಕೋಟಿ ದಾಟ್ತಾ ಇದೆ. ಬಹುಶಃ 140ಕ್ಕೆ ಹತ್ತತ್ರ ಬರ್ತಾಯಿದ್ವಿ. ಬಹುಶಃ ನಾನು ಸೆಂಟೆನ್ಸ್ ಮುಗಿಯೋಷ್ಟರಲ್ಲೇ ಒಂದು 100 ಮಕ್ಕಳು ಆಸ್ಪತ್ರೆಯಲ್ಲಿ ಹುಟ್ಟಿರ್ತಾರೆ. ಯಾಕಂದರೆ ನಮ್ಮ ದೇಶದಲ್ಲಿ ಜನಸಂಖ್ಯೆ ಬೆಳೀತಾ ಇಲ್ಲ. ನಮ್ಮ ದೇಶದಲ್ಲಿ ಜನಸಂಖ್ಯೆ ಎಕ್ಸ್ಪ್ಲೋಡ್ ಆಗ್ತಾಯಿದೆ, ಸ್ಫೋಟ ಆಗ್ತಾಯಿದೆ. ಒಂದು ನಿಮಿಷದಲ್ಲಿ 100 ಮಕ್ಕಳು ಆಸ್ಪತ್ರೆಯಲ್ಲೇ ಹುಡ್ತವೆ. ಹಾಗಾಗಿ ಈ ಜನಗಣತಿಯ ಮಹತ್ವ ನಮಗೆ ಎಲ್ಲರಿಗಿಂತ ಹೆಚ್ಚಾಗಿ ನಮಗೆ ಮಹತ್ವದ್ದು ಅಂತ ಹೇಳ್ತೀವಿ. ಸೊ ಇದು ಅವನ ಕಾಲದ ಇನ್ನೊಂದು ದೊಡ್ಡ ಕೊಡುಗೆ ಅಥವಾ ಸಾಧನೆ ಅಂತ ಹೇಳ್ತೀವಿ. ದೆನ್ ನೆಕ್ಸ್ಟ್ ಒನ್, ಮುಂದಿನ ಪಾಯಿಂಟಿಗೆ ಹೋಗೋದಾದರೆ ಹಂಟರ್ ಆಯೋಗ ಅಂತ ಹೇಳ್ತೀವಿ. ಅವನ ಕಾಲದಲ್ಲಿ ಬಂದ ಇನ್ನೊಂದು ಮುಖ್ಯವಾದಂಥ ಘಟನೆ ಹಂಟರ್ ಆಯೋಗ ಅಂತ ಹೇಳ್ತೀವಿ. ಅದಕ್ಕೆ ಹಂಟರ್ ಅಂತ ಹೆಸರು ಬರೋದಕ್ಕೆ ಕಾರಣ ಇಷ್ಟೇ, ವಿಲಿಯಂ ಹಂಟರ್ ಅನ್ನೋರು ಅದಕ್ಕೆ ಚೇರ್ಮನ್ ಆಗಿದ್ದರು. ಹಾಗಾಗಿ ಅವ್ರ ಹೆಸರಿಟ್ಟಿದ್ದಾರೆ. ವಿಲಿಯಂ ಹಂಟರ್ ವಾಸ್ ದಿ ಚೇರ್ಮನ್. ಆ ಆಯೋಗದ ಚೇರ್ಮನ್ ಯಾರು ಅಂದರೆ ವಿಲಿಯಂ ಹಂಟರ್ ಅನ್ನೋರಾಗಿದ್ದರು. ಈ ಆಯೋಗದ ಉದ್ದೇಶ ಏನು ಅಂದರೆ ಹೈಸ್ಕೂಲ್ ಎಜುಕೇಷನನ್ನು ಇಂಪ್ರೂವ್ ಮಾಡಬೇಕು. ಹೈಸ್ಕೂಲ್ ಶಿಕ್ಷಣವನ್ನು ಇಂಪ್ರೂವ್ ಮಾಡುವುದು ಇದರ ಮೊದಲನೇ ಉದ್ದೇಶ. ಪ್ರೌಢ ಶಿಕ್ಷಣವನ್ನು ಇಂಪ್ರೂವ್ ಮಾಡಬೇಕು ಅನ್ನೋದು. ಎರಡನೇದು ವೃತ್ತಿಪರ ಶಿಕ್ಷಣ, ಅದಕ್ಕೆ ವೊಕೇಶನಲ್ ಎಜುಕೇಷನ್ ಅಂತ ಹೇಳ್ತೀವಿ. ವೊಕೇಶನಲ್ ಎಜುಕೇಷನ್, ವೃತ್ತಿಪರ ಶಿಕ್ಷಣವನ್ನು ತರುವುದು ಇದರ ಉದ್ದೇಶ. ಈ ಎರಡು ಉದ್ದೇಶಕ್ಕಾಗಿ ಹಂಟರ್ ಆಯೋಗ ರಚಿತವಾಗುತ್ತೆ. ವಿಲಿಯಂ ಹಂಟರ್ ಅನ್ನೋರು ಅದರ ಚೇರ್ಮನ್ ಆಗಿರ್ತಾರೆ. ಈ ಆಯೋಗವನ್ನು ಯಾಕೆ ಲಾರ್ಡ್ ರಿಪ್ಪನ್ ಮಾಡಿದ ಅಂದರೆ, ಇವನಿಗಿಂತ ಮುಂಚೆ ಪ್ರಾಥಮಿಕ ಶಿಕ್ಷಣ ಇಲಾಖೆ ನಮ್ಮಲ್ಲಿತ್ತು. ಅದನ್ನು ನಾನು ನಿಮಗೆ ಬಹುಶಃ ಯಾವ ಕ್ಲಾಸಲ್ಲಿ ಹೇಳಿದ್ದೆ, ಲಾರ್ಡ್ ಡಾಲ್ಹೌಸಿಯ ಬಗ್ಗೆ ನಿಮಗೆ ನೆನಪಿದ್ರೆ, ತುಂಬ ದಿವಸ ಆಗಿರೋದ್ರಿಂದ ಮರ್ತು ಹೋಗಿರ್ಬೋದು. ಡಾಲ್ಹೌಸಿಯ ಬಗ್ಗೆ ಪಾಠ ಮಾಡ್ತಾ ಏನು ಹೇಳಿದೆ, ವುಡ್ಡನ ವರದಿ, ಚಾರ್ಲ್ಸ್ ವುಡ್ಡನ ವರದಿ 1854 ಅಂತ ಹೇಳಿದೆ. ಆ ವುಡ್ಡನ ವರದಿಯಲ್ಲಿ ಪ್ರಾಥಮಿಕ ಶಿಕ್ಷಣ ನಮ್ಮಲ್ಲಿ ಬಂದಿತ್ತು. ಆದರೆ ಈಗ ರಿಪ್ಪನ್ನನ ಕಾಲದಲ್ಲಿ ಹೈಸ್ಕೂಲ್ ಶಿಕ್ಷಣ, ಪ್ರೌಢ ಶಿಕ್ಷಣ ನಮ್ಮ ದೇಶದಲ್ಲಿ ಸ್ಟಾರ್ಟ್ ಆಗುತ್ತೆ. ಇದರ ರೆಕಮೆಂಡೇಷನ್ ಪ್ರಕಾರ, ಈ ಆಯೋಗದ ರೆಕಮೆಂಡೇಷನ್ ಪ್ರಕಾರವೇ ನಿಮ್ಮ SSLC ಪರೀಕ್ಷೆಗಳು ಆರಂಭ ಆಗ್ತವೆ. ಅಂದರೆ 10ನೇ ತರಗತಿಗೆ ಬೋರ್ಡ್ ಪರೀಕ್ಷೆ ಮಾಡಬೇಕು ಅನ್ನೋದು ಬಂದಿದ್ದು ಅವನ ಕಾಲದಲ್ಲಿ. ಅವನ ಕಾಲದಿಂದ ಈ SSLC ಅನ್ನುವಂಥ ಕಾನ್ಸೆಪ್ಟ್ ಬರುತ್ತೆ. ಬಹುಶಃ ಈಗ ಯಾರು SSLC ಎಕ್ಸಾಮ್ ಬರೀತಿದ್ದಾರೆ ಅವ್ರು ಯಾರು ನೆನ್ಪಿಟ್ಕೋಬೇಕು, ಲಾರ್ಡ್ ರಿಪ್ಪನ್. ರಿಪ್ಪನ್ನನ ಕಾಲದಲ್ಲಿ ಈ SSLC ಅನ್ನುವಂಥ ಒಂದು ಘಟ್ಟ ಫಿಕ್ಸ್ ಆಗುತ್ತೆ. ಅದರ ಆಧಾರದ ಮೇಲೆ ಮುಂದೆ ನಿಮಗೆ ಜಾಬ್ ಕೊಡೋದು, ನೌಕರಿ ಕೊಡೋದು ಇತ್ಯಾದಿಗಳು ಬರುವಂಥದ್ದು. ಮತ್ತು ಅವನ ಕಾಲದಲ್ಲೇ ಸುಮಾರು 400ಕ್ಕೂ ಹೆಚ್ಚು ಹೈಸ್ಕೂಲ್ಗಳನ್ನು, ಅಂದರೆ ಪ್ರೌಢಶಾಲೆಗಳನ್ನು ತೆರೆಯಲಾಗುತ್ತೆ. ಹೈಸ್ಕೂಲ್ ಟೀಚರ್ಗಳನ್ನು ಅಪಾಯಿಂಟ್ ಮಾಡ್ತಾರೆ. ಅವ್ರಿಗೆ ತರಬೇತಿ ಸ್ಕೂಲ್ಗಳನ್ನು, ಅಂದರೆ ಟೀಚರ್ಸ್ ಟ್ರೈನಿಂಗ್ ಸ್ಕೂಲ್ಗಳನ್ನು ಅವನು ಸ್ಟಾರ್ಟ್ ಮಾಡ್ತಾನೆ. ಅಂದರೆ ಹೈಸ್ಕೂಲ್ ಶಿಕ್ಷಣಕ್ಕೆ ಈ ಆಯೋಗ ಮಹತ್ವ ಕೊಡುತ್ತೆ ಒಂದು ಕಡೆಗೆ. ಇನ್ನೊಂದು ಕಡೆಗೆ ವೃತ್ತಿ ಶಿಕ್ಷಣ, ವೊಕೇಶನಲ್ ಎಜುಕೇಷನ್ ಅಂದರೆ ವೃತ್ತಿಪರ ಶಿಕ್ಷಣ ಅಂತ ಹೇಳ್ತೀವಿ. ಏನು ಸರ್ ಅದು ವೃತ್ತಿಪರ ಶಿಕ್ಷಣ ಅಂತ ಹೇಳಿದ್ರೆ, ಯಾವುದೇ ಶಿಕ್ಷಣ ನಿಮಗೇನು ಕೊಡಬೇಕು, ಉದ್ಯೋಗ ಕೊಡಬೇಕು. ನಿಮಗೆ ಉದ್ಯೋಗವನ್ನು ಕೊಡಲಿಲ್ಲ ಅಂದರೆ ಅಂತಹ ಶಿಕ್ಷಣಕ್ಕೆ ಏನು ಬೆಲೆ ಇಲ್ಲ. ಅದಕ್ಕೆ ನಾವು ಇಂಗ್ಲೀಷಲ್ಲಿ JODC ಕೋರ್ಸ್ ಅಂತ ಕರಿತೀವಿ. JODC ಅಂದರೆ ಗೊತ್ತಲ್ಲ, ಯು ನೋ ದ ಲಾಂಗ್ ಫಾರ್ಮ್, ಜಾಬ್ ಓರಿಯೆಂಟೆಡ್ ಡಿಪ್ಲೊಮೊ ಕೋರ್ಸ್ ಅಂತಾರೆ. ಅದು ಬರ್ಕೊಳ್ಳಿ. JODC ಅಂದರೆ ಜಾಬ್ ಓರಿಯೆಂಟೆಡ್ ಡಿಪ್ಲೊಮೊ ಕೋರ್ಸು. ಈಗಲೂ ನಮ್ಮಲ್ಲಿವೆ ಆ ಡಿಪ್ಲೊಮೊ ಕೋರ್ಸುಗಳು, ಈಗಲೂ ಇವೆ. ಆ ಡಿಪ್ಲೊಮೊ ಕೋರ್ಸ್ಗಳನ್ನು ಮಾಡಿಕೊಂಡ್ರೆ ನಿಮಗೆ ಇಮಿಡಿಯೇಟ್ಲಿ ಜಾಬ್ ಸಿಗುತ್ತೆ. ಅಲ್ಲಿ ನನಗೆ ಸ್ವಾಮಿ ವಿವೇಕಾನಂದರು ನೆನಪಾಗ್ತಾರೆ. ಎಜುಕೇಷನ್ ವಿದೌಟ್ ಎಂಪ್ಲಾಯ್ಮೆಂಟ್ ಈಸ್ ಮೀನಿಂಗ್ಲೆಸ್ ಅಂತ ಹೇಳ್ತಾರೆ.
ವಿವೇಕಾನಂದರು ಹೇಳ್ತಾರೆ, ನಾನು ಹೇಳೋದಲ್ಲ, ಪಾಟೀಲ್ ಸರ್ ಹೇಳೋದಲ್ಲ, ವಿವೇಕಾನಂದರು ಹೇಳ್ತಾರೆ, ಎಜುಕೇಷನ್ ವಿದೌಟ್ ಎಂಪ್ಲಾಯ್ಮೆಂಟ್ ಈಸ್ ಮೀನಿಂಗ್ಲೆಸ್ ಅಂತ ಹೇಳ್ತಾರೆ. ಯಾವ ಶಿಕ್ಷಣ ನಿಮಗೆ ಉದ್ಯೋಗವನ್ನು ಕೊಡೋದಿಲ್ವೋ, ಯಾವ ಶಿಕ್ಷಣ ನಿಮ್ಮನ್ನು ಸ್ವಾವಲಂಬಿಯನ್ನಾಗಿ ಮಾಡುವುದಿಲ್ಲವೋ ಆ ಶಿಕ್ಷಣ ಅರ್ಥಹೀನ. ಅದು ನೀವು ತೊಗೊಂಡ್ರೂ ಅಷ್ಟೇ, ಬಿಟ್ಟರು ಅಷ್ಟೇ. ಇವತ್ತು ನಮ್ಮಲ್ಲಿ ಭಾಳಷ್ಟು ಜನ ಹೈ ಕ್ವಾಲಿಫೈಡ್ ಇದ್ದವ್ರು ಇದ್ದಾರೆ, MSc ಮಾಡಿದವ್ರು ಇದ್ದಾರೆ, MCom ಮಾಡಿದವ್ರು ಇದ್ದಾರೆ, ಇಂಜಿನಿಯರಿಂಗ್ ಮಾಡಿದವ್ರು ಇದ್ದಾರೆ. ಆದರೂ ಜಾಬ್ ಇಲ್ಲ ಸರ್ ಅಂತೇಳಿ ಬೀದಿ ಅಡ್ಡಾಡ್ತಿರ್ತಾರೆ. ಸೊ ಅದಾಗಬಾರ್ದು. ನಿಮ್ಮ ಶಿಕ್ಷಣ ನಿಮಗೆ ಉದ್ಯೋಗ ಕೊಡಬೇಕು, ನಿಮ್ಮ ಕಾಲ ಮೇಲೆ ನೀವು ನಿಂತ್ಕೊಳ್ಬೇಕು. ಇಟ್ ಶುಡ್ ಮೇಕ್ ಯು ಇಕನಾಮಿಕಲಿ ಸೆಲ್ಫ್ ಡಿಪೆಂಡೆಂಟ್. ಅಂಥ ಶಿಕ್ಷಣಕ್ಕೆ ವೃತ್ತಿಪರ ಶಿಕ್ಷಣ ಅಂತ ಹೇಳ್ತೀವಿ. ಇನ್ನೊಂದು ಪರ್ಯಾಯ ಪದ ಬಳಸೋದಾದರೆ ಸ್ಕಿಲ್ ಕೋರ್ಸಸ್ ಅಂತ ಹೇಳ್ತೀವಿ. ನಿಮಗೆ ಯಾವುದಾದ್ರೂ ಒಂದು ಸ್ಕಿಲ್ಲನ್ನು ಕಲಿಸ್ಕೊಡ್ಬೇಕು. ಸ್ಕಿಲ್ ಅಂದರೆ ಕೌಶಲ್ಯ. ಅದು ಏನೇ ಇರ್ಬೋದು, ಟೇಲರಿಂಗ್ ಇರ್ಬೋದು, ಎಂಬ್ರಾಯ್ಡ್ರಿ ಇರ್ಬೋದು, ಡೈಯಿಂಗ್ ಇರ್ಬೋದು, ಎಲೆಕ್ಟ್ರಿಕಲ್ ವರ್ಕ್ ಇರ್ಬೋದು, ಯಾವುದೋ ಒಂದು ಸ್ಕಿಲ್ಲು, ಫೋಟೋಗ್ರಫಿ ಇರ್ಬೋದು. ಒಂದು ಸ್ಕಿಲ್ಲನ್ನು ಕಲಿಸ್ಕೊಟ್ರೆ ಅದು ನಿಮ್ಮ ಬದುಕಿಗೆ ಭದ್ರತೆ ಕೊಡುತ್ತೆ. ನೀವು ಇನ್ನೊಬ್ಬರನ್ನು ಕೈ ಚಾಚಿ ನಮಗೆ ಹಣ ಕೊಡ್ರಿ ಅಂತ ಕೇಳೋ ಅವಶ್ಯಕತೆ ಇಲ್ಲ. ನಿನಗೊಂದು ಸ್ಕಿಲ್ ಬರ್ತಿದ್ರೆ ನಿನ್ನ ಪಾಡಿ ನೀನು ಬದುಕ್ಬೋದು. ಈ ಉದಾಹರಣೆಗೆ ಕಂಪ್ಯೂಟರ್ ಸೈನ್ಸ್ ನೀನು ಕಲ್ತಿದ್ರೆ ನೀನೊಂದು ಕಂಪ್ಯೂಟರ್ ಅಂಗಡಿ ಇಟ್ಕೊಂಡು DTP ವರ್ಕ್ ಮಾಡಿಕೊಂಡು ನೀನು ಇರಬಹುದು. ಅದೇ ಬರೀ BA ಓದ್ಕೊಂಡಿದ್ರೆ ಅದು ಧೋಬಿಕಾ ಕೂತ ನಾ ಘರ್ಕ ನಾ ಘಾಟಕ ಅಂತ ಹೇಳ್ತೀವಿ. ಅಲ್ಲೂ ಇಲ್ಲ, ಇಲ್ಲೂ ಇಲ್ಲ, ಏನು ಮಾಡೋಕ್ಕಾಗಲ್ಲ. ಸೊ ಆ ಟೆಕ್ನಿಕಲ್ ಕೋರ್ಸ್ಗಳನ್ನು ಕೊಡಬೇಕು ಅನ್ನೋದು ಈ ಹಂಟರ್ ಆಯೋಗದ ಅತಿ ಮುಖ್ಯವಾದ ಶಿಫಾರಸು. ಇದು ಯಾಕೆ ಇಂಪಾರ್ಟೆಂಟ್ ಸ್ಟ್ರೆಸ್ ಕೊಟ್ಟು ಹೇಳ್ತೀನಿ ಅಂದರೆ, ಮುಂದೆ ಗಾಂಧಿ ಯುಗ ಬಂದಾಗ ನಿಮಗೆ ಮತ್ತೆ ನೆನಪಿಸ್ತೀನಿ. ಗಾಂಧೀಜಿಯವರು 1932ರಲ್ಲಿ ವಾರ್ಧಾ ಶಿಕ್ಷಣ ಪದ್ಧತಿ ಅಂತ ಸ್ಟಾರ್ಟ್ ಮಾಡ್ತಾರೆ. ಅದು ನೆನ್ಪಿಟ್ಕೊಂಡಿರಿ, ಅವಾಗ ಬಂದಾಗ ಮತ್ತೆ ಹೇಳ್ತೀನಿ ನಾನು. ವಾರ್ಧಾ ಶಿಕ್ಷಣ ಪದ್ಧತಿಯ ಬಗ್ಗೆ ಗಾಂಧೀಜಿಯವರು ಮಾತಾಡಬೇಕಾದಾಗ ತಮ್ಮ ಭಾಷಣದಲ್ಲಿ ರಿಪ್ಪನ್ನನ್ನು ಕೋಟ್ ಮಾಡ್ತಾರೆ. ಗಾಂಧೀಜಿಯವರು ಕೋಟ್ ಮಾಡ್ತಾರೆ, ರಿಪ್ಪನ್ನನ ಕಾಲದಲ್ಲೇ ವೃತ್ತಿ ಶಿಕ್ಷಣಗಳು ಬಂದಿತ್ತು, ನಮ್ಮ ಯುವಕರಿಗೆ ವೃತ್ತಿ ಜಾಬ್ ಸಿಗುವಂಥ ಕೋರ್ಸ್ಗಳನ್ನು ಕೊಡ್ರಿ. ಈ ನಿಟ್ಟಿನಲ್ಲಿ ಲಾರ್ಡ್ ರಿಪ್ಪನ್ ಮಾಡಿದ್ದೇನು ಅಂದರೆ, ದೇಶಾದ್ಯಂತ ಪಾಲಿಟೆಕ್ನಿಕ್ ಸ್ಕೂಲ್ಗಳನ್ನು ಅವನು ಸ್ಟಾರ್ಟ್ ಮಾಡ್ತಾನೆ. ನೋಟ್ ಮಾಡಿ, ಪಾಲಿಟೆಕ್ನಿಕ್ ಶಾಲೆಗಳು ಸ್ಟಾರ್ಟ್ ಆಗಿದ್ದೇ ಇವನ ಕಾಲದಲ್ಲಿ. ಆಮೇಲೆ ಮುಂದವು ಕಾಲೇಜಾಗಿ ಅಪ್ಗ್ರೇಡ್ ಆಗ್ತವೆ. ಫಸ್ಟು ಸ್ಕೂಲಾಗಿ ಸ್ಟಾರ್ಟ್ ಮಾಡ್ತಾನೆ, ಮುಂದವು ಏನಾಗ್ತವೆ, ಅಪ್ಗ್ರೇಡ್ ಆಗಿ ಕಾಲೇಜ್ ಆಗ್ತವೆ. ಇವತ್ತು ನಮ್ಮ ದೇಶದಲ್ಲಿ ನೂರಾರು ಪಾಲಿಟೆಕ್ನಿಕ್ ಕಾಲೇಜುಗಳಿವೆ. ಅದರ ಉಗಮ ಯಾರ ಕಾಲದಲ್ಲಿ ಆಯಿತು ಅಂದರೆ ರಿಪ್ಪನ್ನನ ಕಾಲದಲ್ಲಾಯಿತು. ಅದರಲ್ಲಿ ನಮ್ಮ ರಾಜ್ಯದ ಅತ್ಯಂತ ಹಳೆಯ ಪಾಲಿಟೆಕ್ನಿಕ್ ಎಲ್ಲಿದೆ, ಬೆಂಗಳೂರಿನಲ್ಲಿದೆ. ಅದನ್ನು SGP ಅಂತ ಕರೀತಾರೆ. ನೀವು ಯಾರು ಬೆಂಗಳೂರಿಗೆ ಹೋಗಿದ್ದೀರೋ ನಿಮಗೆ ಗೊತ್ತಿರುತ್ತೆ. KR ಸರ್ಕಲ್ ಹತ್ತಿರ ದೊಡ್ಡದೊಂದು ಸಂಸ್ಥೆ ಇದೆ. ಅದನ್ನು ಜನಪ್ರಿಯವಾಗಿ SJP ಅಂತ ಕರೀತಾರೆ. ಯು ನೋ ದ ಲಾಂಗ್ ಫಾರ್ಮ್ ಆಫ್ SJP, ಶ್ರೀ ಜಯಚಾಮರಾಜೇಂದ್ರ ಪಾಲಿಟೆಕ್ನಿಕ್ ಕಾಲೇಜ್. ನೀವು ಬೆಂಗಳೂರಿಗೆ ಹೋದಾಗ ನೋಡ್ಕೊಂಬರ್ರಿ, ಅಲ್ಲೇ MS ಬಿಲ್ಡಿಂಗು ವಿಧಾನಸೌಧಕ್ಕೆ ಹತ್ತಿರದಲ್ಲಿದೆ. KR ಸರ್ಕಲ್, ಅದರದ್ದು ಸರ್ಕಲ್ KR ಸರ್ಕಲ್ ಅಂತಾರೆ. ಶ್ರೀ ಜಯಚಾಮರಾಜೇಂದ್ರ ಪಾಲಿಟೆಕ್ನಿಕ್ ಸ್ಟಾರ್ಟ್ ಆಗಿದ್ದು ಇವರ ಕಾಲದಲ್ಲಿ. ನಮ್ಮ ಮಹಾರಾಜರು ಕೂಡ ಕೈ ಜೋಡಿಸಿದರೆ, ಇಲ್ಲ ನಿನ್ನ ವಿಚಾರ ಚೆನ್ನಾಗಿದೆ, ನಮ್ಮ ಯುವಕರಿಗೆ ಉದ್ಯೋಗ ಕೊಡಲಿಕ್ಕೆ ಪಾಲಿಟೆಕ್ನಿಕ್ ಕಾಲೇಜನ್ನು ಸ್ಟಾರ್ಟ್ ಮಾಡೋಣ, ಅದರಿಂದ ನಮ್ಮ ಯುವಕರು ನಿರುದ್ಯೋಗಿಗಳಾಗಲ್ಲ, ಸ್ವಯಂ ಉದ್ಯೋಗಿಗಳಾಗ್ತಾರೆ, ತಮ್ಮ ಕಾಲ ಮೇಲೆ ತಾವು ನಿಲ್ತಾರೆ ಅಂತ. ಹಾಗಾಗಿ ಈ ಪಾಲಿಟೆಕ್ನಿಕ್ ಶಾಲೆಗಳು, ವೃತ್ತಿಪರ ಶಿಕ್ಷಣ, ಹೈಸ್ಕೂಲ್ ಶಿಕ್ಷಣ, ಇದೆಲ್ಲ ನಮ್ಮ ದೇಶದಲ್ಲಿ ಯಾರ ಕಾಲದಲ್ಲಿ ಆಯಿತು ಅಂದರೆ ಲಾರ್ಡ್ ರಿಪ್ಪನ್ನನ ಕಾಲದಲ್ಲಿ. ಇದು ನಿಜವಾಗಲೂ ಬಹಳ ದೊಡ್ಡ ಒಂದು ಕೊಡುಗೆ ಅಂತ ಹೇಳ್ತೀವಿ. ಶಿಕ್ಷಣದ ಕ್ಷೇತ್ರದಲ್ಲಿ ಅವನ ಕೊಡುಗೆ ದೊಡ್ಡದು. ಮತ್ತು ಆಯೋಗದ ಹೆಸರು ನೆನಪಿಟ್ಕೊಳ್ಳಿ, ಹಂಟರ್ ಆಯೋಗ. ಅದು ಗ್ಯಾರಂಟಿ ನಿಮಗೆ ಎಕ್ಸಾಮ್ನಲ್ಲಿ ಕೇಳ್ತಾನೆ. ಹಂಟರ್ ಆಯೋಗ ಯಾವುದಕ್ಕೆ ಸಂಬಂಧಪಟ್ಟಿದೆ? ನಮ್ಮ ಹುಡುಗರು ಹೆಂಗೆ ಬರೀತಾರೆ ಅಂದರೆ ಬೇಟೆ ಆಡುವುದಕ್ಕೆ ಸಂಬಂಧ. ಹಂಟಿಂಗ್ ಅಂದರೆ ಬೇಟೆ ಆಡೋದು ಅಂದ್ಬಿಟ್ಟು ಬೇಟೆ ಆಡೋ ಟ್ರೈನಿಂಗ್ ಕೊಡುತ್ತೆ ಅಂತ ಹಾಗೆಲ್ಲ ಬರೀಬೇಡಿ. ಇಲ್ಲಿ ಹಂಟರ್ ಅನ್ನೋದು ಆ ಚೇರ್ಮನ್ ಹೆಸರಷ್ಟೇ. ಹಾಗಾಗಿ ಅದನ್ನು ಹಂಟರ್ ಆಯೋಗ ಅಂತ ನಾವು ಕರಿತೇವೆ. ಸೊ ಇದು ಅವನ ಇನ್ನೊಂದು ಕೊಡುಗೆ. ನೆಕ್ಸ್ಟು ಈಗ ಅವನ ಕಾಲದ ಇನ್ನೊಂದು ಘಟನೆಗೆ ಹೋಗ್ತೀನಿ. ಅದು ನಮ್ಮ ರಾಜ್ಯಕ್ಕೆ ಸಂಬಂಧಪಟ್ಟಿದ್ದು. ರಿಟರ್ನ್ ಆಫ್ ಮೈಸೂರು ಟು ದಿ ಒಡೆಯರ್. 1881ರಲ್ಲಿ ಮೈಸೂರನ್ನು ಒಡೆಯರ್ ವಂಶದವರಿಗೆ ಇವನು ಬಿಟ್ಟುಕೊಡ್ತಾನೆ. ಇಲ್ಲಿ ಬ್ಯಾಕ್ಗ್ರೌಂಡ್ ಇನ್ಫಾರ್ಮೇಷನ್ ಏನು ಸರ್? ಹಾಗಾದರೆ ಇದಕ್ಕೂ ಮುಂಚೆ ಏನಾಗಿತ್ತು? ನಾನಾಗಲೇ ಹಿಂದಿನ ಚರ್ಚೆಯಲ್ಲಿ ಹೇಳಿದೆ. ಯಾರ ಕಾಲದಲ್ಲಿ? ಲಾರ್ಡ್ ಬೆಂಟಿಂಕನ ಕಾಲದಲ್ಲಿ ಮೈಸೂರನ್ನು ಬ್ರಿಟಿಷರು ತಮ್ಮ ವಶಕ್ಕೆ ತೆಗೆದುಕೊಂಡಿದ್ದರು. ಬಿದನೂರು ದಂಗೆ ಅಂತ ಹೇಳಿದ್ದೆ. ಬೂದಿ ಬಸಪ್ಪನ ನೇತೃತ್ವದಲ್ಲಿ
ರೈತ ಕ್ರಾಂತಿಯಾಗಿತ್ತು ಅಂತ ಹೇಳಿದೆ. ಐ ಹೋಪ್ ಯು ರಿಮೆಂಬರ್ ಇಟ್. ಅಲ್ಲಿಂದ ಇಲ್ಲಿವರೆಗೆ 1831ನಿಂದ 1881ವರೆಗೆ ಮೈಸೂರು ಕಮಿಷನರ್ಗಳ ಆಳ್ವಿಕೆಗೆ ಒಳಪಟ್ಟಿತ್ತು. ಆದರೆ ಈಗ ಲಾರ್ಡ್ ರಿಪ್ಪನ್ ಹೇಳ್ತಾನೆ, ನಿಮ್ಮ ಮೈಸೂರನ್ನು ನಿಮಗೆ ವಾಪಸ್ ಬಿಟ್ಕೊಡ್ತೇನೆ. ರಿಟರ್ನ್ ಅಂದರೆ ವಾಪಸ್ ಹಿಂತಿರಿಸ್ಕೊಡ್ತೇವೆ. ಆದರೆ ಅವನೊಂದು ಕಂಡೀಷನ್ ಮಾಡ್ತಾನೆ. ಏನು? ಯು ಹ್ಯಾವ್ ಟು ಕ್ರಿಯೇಟ್ ಎ ಲೆಜಿಸ್ಲೇಟಿವ್ ಅಸೆಂಬ್ಲಿ. ಶಾಸನ ಸಭೆಯನ್ನು ನೀವು ರಚಿಸಬೇಕು. ಶಾಸನ ಸಭೆಯನ್ನು ರಚನೆ ಮಾಡ್ತೀವಿ ಅನ್ನೋದಾದರೆ ನಿಮಗೆ ಮೈಸೂರನ್ನು ವಾಪಸ್ ಕೊಡ್ತೇನೆ. ಅಂದರೆ ಚುನಾವಣೆಯನ್ನು ನಡೆಸಬೇಕು. ಚುನಾವಣೆಯನ್ನು ನಡೆಸಿ ಜನಪ್ರತಿನಿಧಿಗಳಿಗೆ ನೀವು ಅಧಿಕಾರ ಕೊಡೋದಾದರೆ ನಾನು ಮೈಸೂರು ವಾಪಸ್ ಕೊಡ್ತೇನೆ ಅಂತ ಹೇಳ್ತಾರೆ. ಆವಾಗ ಅಂದಿನ ದಿವಾನರಾಗಿದ್ದಂತಹ ಆ ದಿವಾನರ ಹೆಸರನ್ನು ನೆನ್ಪಿಟ್ಕೋಬೇಕು. ಸಿ ರಂಗಾಚಾರ್ಲು ಅಂತ ಅವ್ರ ಹೆಸರು ನೆನ್ಪಿಟ್ಕೊಳ್ಳಿ. ಸಿ ರಂಗಾಚಾರ್ಲು ಅನ್ನೋರು ದಿವಾನರಾಗಿದ್ದರು. ಅರಸರು ಯಾರಾಗಿದ್ದರು ಅಂದರೆ ಹೂ ವಾಸ್ ದ ಕಿಂಗ್. ಆ ಸಮಯದಲ್ಲಿ ಮೈಸೂರಿನ ಒಡೆಯರ್ ಯಾರಾಗಿದ್ದರು ಅಂದರೆ ಮುಮ್ಮಡಿ ಕೃಷ್ಣರಾಜ ಒಡೆಯರ್. ಮುಮ್ಮಡಿ ಕೃಷ್ಣರಾಜ ಒಡೆಯರ್ ಅವ್ರ ಹೆಸರು ಕರೆಕ್ಟಾಗಿ ನೆನ್ಪಿಟ್ಕೊಳ್ಳಿ, ಎಕ್ಸಾಮ್ನಲ್ಲಿ ಕೇಳ್ತಾನೆ. ಮುಮ್ಮಡಿ ಕೃಷ್ಣರಾಜ ಒಡೆಯರ್ ಅವರು ಆವಾಗ ಅಧಿಕಾರದಲ್ಲಿರ್ತಾರೆ. ಇವರ ಮಾರ್ಗದರ್ಶನದಲ್ಲಿ ನೇತೃತ್ವದಲ್ಲಿ ಏನಾಗುತ್ತೆ? ಚುನಾವಣೆ ನಡೆಯುತ್ತೆ. ಯಾವುದಕ್ಕೆ? ನಮ್ಮ ಶಾಸನ ಸಭೆಗೆ ಚುನಾವಣೆ ನಡೆದು ಇಡೀ ದೇಶದಲ್ಲೇ ಮೊಟ್ಟ ಮೊದಲ ಒಂದು ಪ್ರಜಾಸದನ ಅಸ್ತಿತ್ವಕ್ಕೆ ಬರುತ್ತೆ. ಅದನ್ನು MPPS ಅಂತ ನಾವು ಬರಿತೇವೆ. ನಿಮಗೆ ಅದು ನೆನ್ಪಿಟ್ಕೊಳ್ಳೋಕ್ಕೆ ಈಸಿ ಆಗಲಿ ಅಂತ ನಾನು ಆ ಶಬ್ದ ಬಳಸ್ತಾ ಇದ್ದೇನೆ. 1881ರಲ್ಲಿ ಸ್ಥಾಪನೆ ಆಗುತ್ತೆ. ಏನು ಸರ್ ಇದು MPPS ಅಂತ ಹೇಳಿದರೆ? ಮೈಸೂರು ಪ್ರಜಾಪ್ರತಿನಿಧಿ ಸಭಾ. ಅದನ್ನು ವಿವರ ಬರ್ಕೊಳ್ರಿ. MPPS ಅಂದರೆ ಮೈಸೂರು ಪ್ರಜಾಪ್ರತಿನಿಧಿ ಸಭಾ ಅಂತ ಹೇಳ್ತೀವಿ. ನಾನು ಶಾರ್ಟಲ್ಲಿ ಬರೆದಿದ್ದೇನೆ, ನೀವು ಡಿಟೇಲಾಗಿ ಬರ್ಕೊಳ್ಳಿ. ಮೈಸೂರು ಪ್ರಜಾಪ್ರತಿನಿಧಿ ಸಭಾ ಸ್ಥಾಪನೆಯಾಗಿ ಮೊದಲ ಬಾರಿಗೆ ಚುನಾವಣೆಯನ್ನು ಮೈಸೂರಲ್ಲಿ ನಡೆಸಿ ಜನಪ್ರತಿನಿಧಿಗಳ ಕೈಗೆ ಅಧಿಕಾರ ಕೊಡುವಂಥ ವ್ಯವಸ್ಥೆಯನ್ನು ಲಾರ್ಡ್ ರಿಪ್ಪನ್ ಮಾಡಿಕೊಡ್ತಾನೆ. ಹಾಗಾಗಿ ರಿಪ್ಪನ್ನನ್ನು ಏನಂತ ಕರಿತೀವಿ ನಾವು? ಪ್ರಜಾಪ್ರಭುತ್ವದ ಆರಾಧಕ ಅಥವಾ ಪ್ರಜಾಪ್ರಭುತ್ವದ ಸ್ಥಾಪಕ ಅಂತ ಕರಿತೀವಿ. ಮೊದಲ ಬಾರಿಗೆ ನಮ್ಮಲ್ಲಿ ಪ್ರಜಾಪ್ರಭುತ್ವದ ವ್ಯವಸ್ಥೆ ಬರಲಿಕ್ಕೆ ಅವನು ದಾರಿ ಮಾಡಿಕೊಳ್ತಾನೆ. ಪ್ರಜಾಪ್ರಭುತ್ವದ ಸ್ಥಾಪಕ ಅಂತ ಹೇಳ್ತೀವಿ. ಯಾಕೆಂದರೆ ಅಧಿಕಾರವನ್ನು ಜನಪ್ರತಿನಿಧಿಗಳೆಲ್ಲ ಕೊಡೋದನ್ನೇ ಡೆಮೋಕ್ರಸಿ ಅಂತ ಹೇಳ್ತೀವಿ. ಅರಸರ ಕೈಯಲ್ಲಿ ಎಲ್ಲ ಅಧಿಕಾರ ಇದ್ದರೆ ಅದು ಡೆಮೋಕ್ರಸಿ ಅನ್ನಲ್ಲ. ಅದು ನಾವು ಇಂಗ್ಲೀಷಲ್ಲಿ ಏನಂತ ಹೇಳ್ತೀವಿ? ಮೊನಾರ್ಕಿ ಅಂತೀವಿ, ರಾಜಪ್ರಭುತ್ವ ಅಂತೀವಿ. ಜನರ ಕೈಯಲ್ಲಿ ನೀವು ಅಧಿಕಾರ ಕೊಟ್ಟರೆ ಅದು ಡೆಮೋಕ್ರಸಿ ಆಗುತ್ತೆ. ಆ ಚುನಾವಣೆಯನ್ನು ಮೊದಲು ನಡೆಸಿದ್ದು ಯಾರು ಅಂದರೆ ನಮ್ಮ ದಿವಾನರಾಗಿದ್ದಂಥ ಸಿ ರಂಗಾಚಾರ್ಲು ಅನ್ನುವರು. ಮತ್ತು ಅರಸರು ಯಾರಿದ್ರು? ಮುಮ್ಮಡಿ ಕೃಷ್ಣರಾಜ ಒಡೆಯರವರು ನಡೆಸಿಕೊಡ್ತಾರೆ. ಮತ್ತು ನಿಮಗೆ IAS ಎಕ್ಸಾಮ್ನಲ್ಲಿ ಈ ಪ್ರಶ್ನೆ ಕೇಳಿದ್ದಾರೆ, ಭಾರತ ದೇಶದಲ್ಲಿನೇ ಮೊಟ್ಟ ಮೊದಲ ಶಾಸನ ಸಭೆ ಯಾವುದು ಅಂತ ಕೇಳಿದ್ದಾನೆ. ಅದಕ್ಕೆ ಆನ್ಸರು MPPS. ಇಡೀ ಇಂಡಿಯಾದಲ್ಲೇ ಫಸ್ಟ್ ಜನಪ್ರತಿನಿಧಿ ಸಭೆ ನಮ್ಮ ರಾಜ್ಯದಲ್ಲಿ ಬಂತು. ಅದು 1881. ಕ್ರೆಡಿಟ್ ಯಾರಿಗೆ ಹೋಗುತ್ತೆ ಅಂದರೆ ಲಾರ್ಡ್ ರಿಪ್ಪನ್ನಿಗೆ ಹೋಗುತ್ತೆ. ಆ ಕಂಡೀಷನ್ ಹಾಕಿ ಅವನೇನು ಮಾಡ್ತಾನೆ? ಮೈಸೂರನ್ನು ವಾಪಸ್ ಕೊಡ್ತಾನೆ. ಹಾಗಾಗಿ ಅವನನ್ನು ಪ್ರಜಾಪ್ರಭುತ್ವದ ಸ್ಥಾಪಕ, ಪ್ರಜಾಪ್ರಭುತ್ವದ ಬೆಂಬಲಿಗ, ಪ್ರವರ್ತಕ ಅಂತ ಎಲ್ಲ ನಾವು ಅವನನ್ನು ಕರಿತೇವೆ. ಹಾಗಾಗಿ ನಾವು ಮೈಸೂರಿನವರು ಲಾರ್ಡ್ ರಿಪ್ಪನ್ನನ್ನು ಮರೀಲಿಕ್ಕೆ ಸಾಧ್ಯವೇ ಇಲ್ಲ. ಬೇರೆಯವರು ರಿಪ್ಪನ್ನನ್ನು ಮರಿಬಹುದು, ಆದರೆ ನಾವು ಮರೀಬಾರ್ದು. ವಿಶೇಷವಾಗಿ ನಮ್ಮ MLAಗಳಿಗೆ ಈ ಮಾತನ್ನು ನಾನು ಹೇಳಕ್ಕೆ ಇಷ್ಟಪಡ್ತೇನೆ. ನಾವು ಕೂತ್ಕೊಳ್ಳುವಂಥ ಶಾಸನ ಸಭೆ ಎಷ್ಟು ಹಳೆಯದು ಅಂದರೆ 1881. 81ರಲ್ಲೇ ಮೈಸೂರಿನಲ್ಲಿ ಲೆಜಿಸ್ಲೇಟಿವ್ ಅಸೆಂಬ್ಲಿ ಬರುತ್ತೆ. ಈಗ ನಾವು ಅದನ್ನು ಬೇರೆ ಹೆಸರಿಂದ ಕರಿತೀವಿ. ಆವಾಗ MPPS ಅಂತ ಹೇಳಿದ್ವಿ, ಈಗ ನಾವು ಅದನ್ನು ವಿಧಾನಸಭೆ ಅಂತ ಈಗ ಕರಿತೀವಿ. ಅದರ ಹೆಸರು ಚೇಂಜ್ ಆಗಿದೆ. ಸಂವಿಧಾನ ಬಂದ ಮೇಲೆ ವಿಧಾನಸಭೆ ಅಂತ ಹೇಳ್ತೀವಿ, ಬಟ್ ಆವಾಗ ಪ್ರಜಾಪ್ರತಿನಿಧಿ ಸಭೆ ಅಂತ ಹೇಳ್ತೀವಿ. ಅಂದರೆ ಇಷ್ಟು ಹಳೆಯದಾದ ವಿಧಾನಸಭೆಯಲ್ಲಿ ನಾವು ಕೂತ್ಕೊಳ್ತಿದ್ದೀವಿ ಅಂದರೆ ನಮ್ಮ ಶಾಸಕರುಗಳು ಹೆಚ್ಚು ಜವಾಬ್ದಾರಿಯಿಂದ ಕೆಲಸ ಮಾಡಬೇಕು. ಐತಿಹಾಸಿಕವಾದಂತಹ ಶಾಸನ ಸಭೆ ನಮ್ಮದಾಗಿದೆ. ಅಲ್ಲಿ ಜನಪರವಾದ ಕೆಲಸಗಳನ್ನು ನಮ್ಮ ಎಲ್ಲ ಪಕ್ಷದ ಶಾಸಕರುಗಳು ಮಾಡಬೇಕು. ನೀವು ಅಸೆಂಬ್ಲಿ ಹಾಲ್ ಒಳಗಡೆ ಹೋದ ಕೂಡಲೇ ಬಹುಶಃ ಅವ್ರು ಯಾರು ನೆನ್ಪು ಮಾಡ್ಕೋಬೇಕು? ಲಾರ್ಡ್ ರಿಪ್ಪನ್ನನ್ನು. ಅವ್ರು ಮಾಡ್ತಾರೋ ಇಲ್ಲೋ ಗೊತ್ತಿಲ್ಲ, ಮಾಡಬೇಕು ಅನ್ನೋದು ನನ್ನ ಆಶಯ ಅಷ್ಟೇ. ಸೊ ಇದು ಅವನ ಕಾಲದ ಇನ್ನೊಂದು ಮುಖ್ಯವಾದ ಘಟನೆ. ದೆನ್ ಗೋಯಿಂಗ್ ಟು ದ ಲಾಸ್ಟ್ ಪಾಯಿಂಟ್, ಅವನ ಕಾಲದ ಕೊನೆಯ ಒಂದು ವಿವಾದವನ್ನು ಹೇಳಿ ಚರ್ಚೆಯನ್ನು ಮುಗಿಸ್ತೇನೆ. ಇಲ್ಬರ್ಟ್ ಬಿಲ್ ಕಾಂಟ್ರವರ್ಸಿ ಅಂತ ಕರೀತಾರೆ.
ಇದಕ್ಕೆ ಇಲ್ಬರ್ಟ್ ಅಂತ ಹೆಸರು ಬರಲಿಕ್ಕೆ ಕಾರಣ ಏನು ಅಂದರೆ, ಈ ಇಲ್ಬರ್ಟ್ ಅನ್ನುವವರು ಲಾ ಮೆಂಬರ್ ಆಗಿದ್ದರು, ಅದಕ್ಕೆ ಅವನ ಹೆಸರು ಇಟ್ಟಿದ್ದಾರೆ. ಹಿ ವಾಸ್ ಅ ಲಾ ಮೆಂಬರ್ ಇನ್ ದ ಎಕ್ಸಿಕ್ಯೂಟಿವ್ ಕೌನ್ಸಿಲ್. ಅವನು ಈ ವಿಧೇಯಕವನ್ನು ತಯಾರು ಮಾಡ್ತಾನೆ. ಬಿಲ್ ಅಂದರೆ ವಿಧೇಯಕ. ಈ ಬಿಲ್ಲನ್ನು ಅವನು ವಿಧೇಯಕವನ್ನು ತಯಾರು ಮಾಡಿದ್ರಿಂದ ಆ ಇಲ್ಬರ್ಟನ ಹೆಸರನ್ನು ಇದಕ್ಕೆ ಇಟ್ಟಿದ್ದಾರೆ, ಅವನ ಹೆಸರನ್ನು ಇಟ್ಟಿದ್ದಾರೆ. ಓಕೆ, ಸರ್ ಜಾನ್ ಇಲ್ಬರ್ಟ್ ಅಂತ ಅವನ ಪೂರ್ತಿ ಹೆಸರು. ಅವನ ಪೂರ್ತಿ ಹೆಸರು ಬರ್ಕೊಳ್ಳಿ, ಸರ್ ಜಾನ್ ಇಲ್ಬರ್ಟ್ ಅನ್ನುವರು. ಹಿ ವಾಸ್ ಅ ಲಾ ಮೆಂಬರ್, ಕಾನೂನು ಸದಸ್ಯರಾಗಿದ್ದರು. ಅವನೇನು ಮಾಡ್ತಾನೆ, ಒಂದು ವಿಧೇಯಕವನ್ನು, ಅಂದರೆ ಬಿಲ್ ಅಂದರೆ ವಿಧೇಯಕ, ಕರಡು ಪ್ರತಿಯನ್ನು ತಯಾರು ಮಾಡ್ತಾನೆ. ಆ ಕರಡಿನ ಉದ್ದೇಶ ಏನು ಅಂತಂದರೆ, ಈಕ್ವಲ್ ಪವರ್ಸ್ ಟು ದಿ ಇಂಡಿಯನ್ ಜಡ್ಜಸ್. ಈಕ್ವಲ್ ಪವರ್ಸ್ ಟು ಇಂಡಿಯನ್ ಜಡ್ಜಸ್. ಅವಾಗ ನಮ್ಮ ದೇಶದಲ್ಲಿ ಏನಾಗಿತ್ತು ಅಂದರೆ, ಎರಡು ಪ್ರಕಾರದ ನ್ಯಾಯಾಧೀಶರು ಕೆಲಸ ಮಾಡ್ತಾಯಿದ್ರು. ಕೋರ್ಟ್ಗಳಲ್ಲಿ ಎರಡು ಪ್ರಕಾರದ ನ್ಯಾಯಾಧೀಶರಿದ್ದರು. ಒಂದು ಬ್ರಿಟಿಷ್ ನ್ಯಾಯಾಧೀಶರು, ಇನ್ನೊಂದು ಇಂಡಿಯನ್ ನ್ಯಾಯಾಧೀಶರು. ಅಂದರೆ ಬ್ರಿಟಿಷ್ ಜಡ್ಜಸ್ ಬೇರೆ, ಇಂಡಿಯನ್ ಜಡ್ಜಸ್ ಬೇರೆ ಇದ್ದರು. ಆದರೆ ಮುಂಚೆ ಏನಾಗಿತ್ತು, ಇವನು ಬರೋಕ್ಕಿಂತ ಮುಂಚೆ ಅಂದರೆ, ಬ್ರಿಟಿಷ್ ನ್ಯಾಯಾಧೀಶರಿಗೆ ಹೆಚ್ಚು ಅಧಿಕಾರವನ್ನು ಕೊಟ್ಟಿದ್ದರು, ಭಾರತೀಯ ನ್ಯಾಯಾಧೀಶರಿಗೆ ಕಡಿಮೆ ಅಧಿಕಾರ ಕೊಟ್ಟಿದ್ದರು. ಒಂದು. ಎರಡನೇದು, ಬ್ರಿಟಿಷ್ ಅಪರಾಧಿ ಯಾರಾದರೂ ಬಂದರೆ ಅವರ ವಿಚಾರಣೆಯನ್ನು ಭಾರತೀಯ ನ್ಯಾಯಾಧೀಶರು ಮಾಡುವಂತಿಲ್ಲ. ಯಾಕೆ? ಈಗ ಅಲ್ಲಿ ಒಂದು ಟೆಕ್ನಿಕಲ್ ವರ್ಡನ್ನು ಯೂಸ್ ಮಾಡ್ತೀನಿ. ಅವರ ತಲೆಯಲ್ಲಿ ಜನಾಂಗ ತಾರತಮ್ಯ ಬಹಳ ಇತ್ತು. ಅದಕ್ಕೆ ರೇಸಿಸಮ್ ಅಂತ ಹೇಳ್ತೀವಿ, ಜನಾಂಗವಾದ ಅಂತ ಹೇಳ್ತೀವಿ. ಬಿಳಿಯರು ಮತ್ತು ಕರಿಯರು, ಈ ಒಂದು ತಾರತಮ್ಯ ಬಹಳಷ್ಟು ಅವರ ತಲೆಯಲ್ಲಿತ್ತು. ಬಿಳಿಯರು ವರ್ಸಸ್ ಕರಿಯರು ಅಂತ ಹೇಳ್ತೀವಿ. ಇಲ್ಲಿ ಕರಿಯರು ಅಂದರೆ ಯಾರು? ನಾವೇ, ಇಂಡಿಯನ್ಸ್ ಅಂತ ಅರ್ಥ. ಬಿಳಿಯರು ಅಂದರೆ ಬ್ರಿಟಿಷರು, ಅವ್ರು ತಾವು ಭಾಳ ಸುಪೀರಿಯರ್ ಅಂತ ಹೇಳಿದರು, ಅಂದ್ಕೊಂಡಿದ್ರು. ಸೊ ಅಲ್ಲೇನಾಗ್ತಿತ್ತು, ಈ ಜನಾಂಗ ತಾರತಮ್ಯ ಬರ್ತಿತ್ತು. ಬಿಳಿಯರು ಅಪರಾಧ ಮಾಡಿದ್ದನ್ನು ನಮ್ಮ ನ್ಯಾಯಾಧೀಶರು ವಿಚಾರಣೆ ನಡೆಸುವಂತಿಲ್ಲ. ಬಿಕಾಸ್ ಅಕಾರ್ಡಿಂಗ್ ಟು ದೆಮ್ ಇಂಡಿಯನ್ಸ್ ಆರ್ ಬ್ಲ್ಯಾಕ್ ಆ್ಯಂಡ್ ವಿ ಆರ್ ಇನ್ಫೀರಿಯರ್. ನಾವು ಕಪ್ಪು ಜನ, ಹಾಗಾಗಿ ನಾವು ಅವರಿಗಿಂತ ಕಡಿಮೆ ಅನ್ನೋದು ಅವ್ರ ತಲೆಯಲ್ಲಿತ್ತು. ಬಟ್ ನೀವು ಹೇಳ್ತಿರಿಲ್ಲ ಸರ್, ನಾವೇನು ಕಡಿಮೆ ಇಲ್ಲ, ನಾವು ಅವರಷ್ಟೇ ಇದ್ದೀವಿ ಅಂತ. ಆದರೆ ಅವರು ಒಪ್ತಿರಲಿಲ್ಲ. ದ್ಯಾಟ್ ವಾಸ್ ದಿ ಪ್ರಾಬ್ಲಮ್. ಆದರೆ ಈಗ ಲಾರ್ಡ್ ರಿಪ್ಪನ್ ಏನು ಮಾಡ್ತಾನೆ, ಈ ಥರದ ತಾರತಮ್ಯ ತೆಗೆದು ಹಾಕ್ತಾನೆ. ಬಿಳಿಯರು ಅಷ್ಟೇ, ಕರಿಯರು ಅಷ್ಟೇ, ಬೋತ್ ಆರ್ ಈಕ್ವಲ್. ಇಲ್ಲೇನು ವರ್ಸಸ್ ಅಂತ ಬರದೆ ಇದನ್ನು ಹೊಡೆದು ಹಾಕಿ ಅವನು ಹೇಳ್ತಾನೆ, ಇಬ್ಬರು ಈಕ್ವಲ್. ಬ್ರಿಟಿಷ್ ಈಕ್ವಲ್ಸ್ ಇಂಡಿಯನ್, ಇಬ್ಬರು ಸಮ ಅಂತ ಹೇಳ್ತಾರೆ. ಬಿ ಈಕ್ವಲ್ಸ್ ಐ ಅಂದರೆ ಬ್ರಿಟಿಷ್ ಈಕ್ವಲ್ ಇಂಡಿಯನ್ಸ್. ಇಲ್ಲಿ ಬಿಳಿಯರು ಕರಿಯರು ಅಂತ ತಾರತಮ್ಯ ಇಲ್ಲ, ಇಬ್ಬರು ಸರಿ ಸಮಾನರು. ಯಾರಾದರೂ ಈ ಒಂದು ಏನು ವಿಚಾರಣೆಯನ್ನು ಮಾಡ್ಬೋದು. ಸೊ ಅಲ್ಲೊಂದು ಕೊಟೇಶನ್ ಬರುತ್ತೆ, ನೋಟ್ ಮಾಡ್ಕೊಳ್ಳಿ. ನಿಮ್ಮ ಎಕ್ಸಾಮ್ನಲ್ಲಿ ಕೇಳ್ತಾನೆ. ಲಾರ್ಡ್ ರಿಪ್ಪನ್ನ ಕೊಟೇಶನನ್ನು ಬೋರ್ಡ್ ಮೇಲೆ ಬರಿತೀನಿ. ಭಾಳ ಬ್ಯೂಟಿಫುಲ್ ಆದ ಮಾತು ಹೇಳ್ತಾನೆ. ಜಸ್ಟಿಸ್ ಈಸ್ ಜಸ್ಟಿಸ್ ಅಂತ ಹೇಳ್ತಾನೆ. ಜಸ್ಟಿಸ್ ಈಸ್ ಜಸ್ಟಿಸ್, ಇಟ್ ಈಸ್ ನೈದರ್ ವೈಟ್ ನಾರ್ ಬ್ಲ್ಯಾಕ್ ಅಂತ ಹೇಳ್ತಾನೆ. ನೋಡಿ ಎಷ್ಟು ಮೀನಿಂಗ್ಫುಲ್ ಆಗಿದೆ ಆ ಶಬ್ದ, ನೆನ್ಪಿಟ್ಕೊಳ್ಳಿ. ಇಟ್ ಈಸ್ ನೈದರ್ ವೈಟ್ ನಾರ್ ಬ್ಲ್ಯಾಕ್ ಅಂತ ಹೇಳ್ತಾನೆ. ಅದು ಬಿಳಿದೂ ಅಲ್ಲ, ಕಪ್ಪದ್ದು ಅಲ್ಲ ಅಂತ ಅದರ ಅರ್ಥ. ನಾರ್ ಬ್ಲ್ಯಾಕ್ ನೀವು ನೆನ್ಪಿಟ್ಕೊಂಡ್ರೆ ಸಾಕು, ರಿಪ್ಪನ್ನ ಹಿರಿಮೆ ಏನು ಅಂತ ನಿಮಗೆ ಅರ್ಥ ಆಗುತ್ತೆ. ಅದನ್ನು ಕನ್ನಡದಲ್ಲಿ ಹೇಳ್ತೀನಿ. ನ್ಯಾಯವೇ ಆಗಿದೆ, ಅದು ಬಿಳಿನೂ ಅಲ್ಲ ಕರಿನೂ ಅಲ್ಲ ಅಂತ ಕನ್ನಡದಲ್ಲಿ. ನ್ಯಾಯಕ್ಕೆ ಬಣ್ಣ ಇಲ್ಲ. ಜಸ್ಟಿಸ್ ಹ್ಯಾಸ್ ನೋ ಕಲರ್. ಜಸ್ಟಿಸ್ ಈಸ್ ಜಸ್ಟಿಸ್, ಇಟ್ ಈಸ್ ನೈದರ್ ವೈಟ್ ನಾರ್ ಬ್ಲ್ಯಾಕ್. ಈಗ ನೀವು ಜಡ್ಜ್ ಅಂತ ಮಾಡಿದ ಮೇಲೆ ಬಿಳಿ ಜಡ್ಜು, ಕರಿ ಜಡ್ಜು, ಕೆಂಪು ಜಡ್ಜು, ಹಳದಿ ಜಡ್ಜು ಅಂತ ಕರೀಲಿಕ್ಕಾಗಲ್ಲ. ಜಡ್ಜ್ ಈಸ್ ಎ ಜಡ್ಜ್, ಕೋರ್ಟ್ ಈಸ್ ಎ ಕೋರ್ಟ್, ಲಾ ಈಸ್ ಎ ಲಾ, ಅಫೆಂಡರ್ ಅಫೆಂಡರ್. ಅಪರಾಧಿ ಅಪರಾಧಿಯೇ. ನಾನು ತಪ್ಪು ಮಾಡಿದ್ರು ಅಪರಾಧಿಯೇ, ನೀವು ತಪ್ಪು ಮಾಡಿದ್ರು ಅಪರಾಧಿ. ಇಲ್ಲ ಸರ್ ತಪ್ಪು ಮಾಡಿದ್ದಾರೆ ಬಿಟ್ಬಿಡ್ರಿ ಅಂತ ಹೇಳೋಂಗಿಲ್ಲ. ನಾನು ತಪ್ಪು ಮಾಡಿದ್ರು ನನಗೂ ಅದೇ ಶಿಕ್ಷೆ, ನೀವು ತಪ್ಪು ಮಾಡಿದ್ರು ನಿಮಗೂ ಅದೇ ಶಿಕ್ಷೆ. ಅಂದರೆ ಆ ನ್ಯಾಯಾಂಗದಲ್ಲಿ ಸಮಾನತೆಯನ್ನು ತರಲಿಕ್ಕೆ ಅವನು ಹೊರಟಿದ್ದ. ಈ ವರ್ಡ್ ನೆನ್ಪಿಟ್ಕೊಳ್ಳಿ. ಇಕ್ವಾಲಿಟಿ ಇನ್ ಜುಡಿಷಿಯರಿ, ನ್ಯಾಯಾಂಗದಲ್ಲಿ ಸಮಾನತೆಯನ್ನು ತರಲಿಕ್ಕೆ ಅವನು ಹೊರಟಿದ್ದ. ಇದು ಆ ವಿಧೇಯಕದ ಉದ್ದೇಶವೂ ಹೌದು. ಆ ವರ್ಡ್ ನೆನ್ಪಿಟ್ಕೊಳ್ಳಿ. ಇಕ್ವಾಲಿಟಿ ಇನ್ ಜುಡಿಷಿಯರಿ, ನ್ಯಾಯಾಂಗದಲ್ಲಿ ಸಮಾನತೆಯನ್ನು ತರಲಿಕ್ಕೆ ಹೊರಟಿದ್ದ ಅದೇ ವಿಧೇಯಕದ ಉದ್ದೇಶ ಇತ್ತು. ಈಗ ಅದು ವಿವಾದ ಯಾಕಾಯ್ತು ಸರ್? ಅಲ್ಲಿ ನನ್ನ ಕಾಂಟ್ರವರ್ಸಿ ಅಂತ ಬರೆದೆ.
ಯಾಕೆ ಸರ್ ಅದು ವಿವಾದ ಆಯಿತು ಅಂದರೆ ಇವನ ವಿರುದ್ಧ ಅವರದೇ ದೇಶದ ಜನ ಕಂಪ್ಲೇಂಟ್ ಮಾಡಿದರು. ನೋಡಿ ಎಷ್ಟು ಇಂಟ್ರೆಸ್ಟಿಂಗ್ ಆಗಿದೆ. ನಾವು ಮಾಡಲಿಲ್ಲ, ಭಾರತೀಯರು ಮಾಡಲಿಲ್ಲ, ಯುರೋಪಿಯನ್ನರು ರಿಪ್ಪನ್ನನ ವಿರುದ್ಧ ದೂರು ಕೊಟ್ಟರು. ಏನಂತ ಅವ್ರ ಮಾತುಗಳಲ್ಲಿ ಹೇಳೋದಾದರೆ, ರಿಪ್ಪನ್ ಹ್ಯಾಸ್ ಬಿಕಮ್ ಟ್ರೂಲಿ ದ ವೈಸ್ರಾಯ್ ಆಫ್ ಇಂಡಿಯಾ ಅಂತ ಹೇಳ್ತಾರೆ. ರಿಪ್ಪನ್ ಅಕ್ಷರಶಃ ಏನಾಗಿದ್ದಾನೆ, ಭಾರತದ ವೈಸ್ರಾಯ್ ಆಗಿದ್ದಾನೆ, ಭಾರತೀಯರ ಪರವಾಗಿ ಅವನು ಕೆಲಸ ಮಾಡ್ತಿದ್ದಾನೆ, ಭಾರತೀಯ ನ್ಯಾಯಾಧೀಶರಿಗೆ ಸಮಾನ ಅಧಿಕಾರ ಕೊಡ್ತಿದ್ದಾನೆ. ಹೀಗಾಗ್ಬಿಟ್ರೆ ನಮ್ಮ ಕತೆ ಏನು? ಯುರೋಪಿಯನ್ನರು ನಾವೇನು ಮಾಡಬೇಕು? ನಮಗೆ ಬೇರೆ ಜಡ್ಜ್ ಬೇಕು, ಬ್ರಿಟಿಷ್ ಜಡ್ಜ್ ಬೇಕು, ಈ ಒಂದು ವಿಧೇಯಕ ಬೇಡ ಅಂತ ಗಲಾಟೆ ಎಬ್ಬಿಸಿ ಕಂಪ್ಲೇಂಟ್ ಮಾಡ್ತಾರೆ. ಯಾರಿಗೆ? ಬ್ರಿಟಿಷ್ ಸರ್ಕಾರಕ್ಕೆ. ಬಟ್ ನಮ್ಮ ದುರ್ದೈವ ಏನು ಅಂದರೆ, ಬ್ಯಾಡ್ ಲಕ್ ಏನು ಅಂದರೆ, ಆ ಬ್ರಿಟಿಷರು ಕೊಟ್ಟಂಥ ಕಂಪ್ಲೇಂಟನ್ನು ಬ್ರಿಟಿಷ್ ಸರ್ಕಾರ ಏನು ಮಾಡುತ್ತೆ? ಎಕ್ಸೆಪ್ಟ್ ಮಾಡುತ್ತೆ. ಆ್ಯಕ್ಚುಲಿ ನನ್ನ ಪ್ರಕಾರ ಅವರು ಅದನ್ನೇನು ಮಾಡಬೇಕಾಗಿತ್ತು? ರಿಜೆಕ್ಟ್ ಮಾಡಬೇಕಾಗಿತ್ತು. ಯಾಕಂದರೆ ಅವ್ನು ಮಾಡಿರೋದ್ರಲ್ಲಿ ತಪ್ಪೇನಿರಲಿಲ್ಲ, ನ್ಯಾಯಾಂಗ ಸಮಾನತೆ ಸರಿ ಇತ್ತು. ಆದರೆ ಬ್ರಿಟಿಷ್ ಸರ್ಕಾರ ಏನು ಮಾಡುತ್ತೆ? ಈ ವಿಧೇಯಕವನ್ನು ಪಾಸ್ ಮಾಡಬೇಡ ಅಂತ ಹೇಳ್ತಾರೆ. ಆ ಕಂಪ್ಲೇಂಟನ್ನು ಸ್ವೀಕರಿಸಿ ಇಟ್ ಟೋಲ್ಡ್ ರಿಪ್ಪನ್ ನಾಟ್ ಟು ಪಾಸ್ ದಿ ಬಿಲ್. ಈ ಬಿಲ್ಲನ್ನು ಇಲ್ಲಿಗೆ ನಿಲ್ಲಿಸ್ಬಿಡು, ಇದನ್ನು ಪಾಸ್ ಮಾಡಬೇಡ, ಇದರಿಂದ ಬ್ರಿಟಿಷರಿಗೆ ತೊಂದರೆ ಆಗುತ್ತೆ, ಅವ್ರಿಗೆ ಅವಮಾನ ಆಗುತ್ತೆ ಅಂತ ಹೇಳ್ತಾನೆ. ನೋಡಿ, ಈಗ ಭಾಳ ಕೀ ಪಾಯಿಂಟ್ ಹೇಳ್ತೇನೆ. ಈ ಬಿಲ್ಲನ್ನು ಬಿಟ್ಟುಬಿಡು ಅಂತ ಹೇಳಿದ್ದಕ್ಕೆ ಅವನೇನು ಮಾಡ್ತಾನೆ ಅಂದರೆ, ಹಿ ರಿಸೈನ್ಡ್, ತನ್ನ ಹುದ್ದೆಗೆ ರಾಜೀನಾಮೆಯನ್ನೇ ಸಲ್ಲಿಸ್ತಾನೆ. ಬಹುಶಃ ಈ ಥರದ ವೈಸ್ರಾಯ್ಗಳು ನಮಗೆ ಸಿಗೋದು ಬಹಳ ಬಹಳ ಅಪರೂಪ. ಯಾಕೆ? ಅವನು ಹೇಳ್ತಾನೆ, ನನ್ನ ವಿಧೇಯಕದಲ್ಲಿ ಏನೂ ತಪ್ಪಿಲ್ಲ, ಇಟ್ ಈಸ್ ಪರ್ಫೆಕ್ಟ್ಲಿ ಆಲ್ ರೈಟ್, ನಾನೇನು ತಪ್ಪು ಮಾಡ್ತಾ ಇಲ್ಲ, ನ್ಯಾಯಾಂಗ ಸಮಾನತೆ ಕೊಡ್ತೇವೆ, ನ್ಯಾಯಾಧೀಶರು ಎಲ್ಲರೂ ಒಂದೇ, ಬಿಳಿಯರು ಕರಿಯರು, ಭಾರತೀಯರು ಬ್ರಿಟಿಷರು ಅಂತ ಯಾಕೆ ತಾರತಮ್ಯ ಮಾಡ್ತೀರಿ, ಅದರಲ್ಲಿ ಏನು ತಪ್ಪಿದೆ ಅಂತ. ಆದರೆ ಬ್ರಿಟಿಷ್ ಸರ್ಕಾರ ಇಲ್ಲ, ನೀನು ಅದನ್ನು ಮಾಡಬಾರ್ದು ಅಂತ ಹೇಳಿದ್ದಕ್ಕೆ ಅವನದೇ ಡೈಲಾಗನ್ನು ಹೇಳ್ತೇನೆ. ರಿಪ್ಪನ್ ಹೇಳ್ತಾನೆ, ಐ ಡೋಂಟ್ ವಿತ್ಡ್ರಾ ದ ಬಿಲ್, ಐ ವಿತ್ಡ್ರಾ ಫ್ರಮ್ ಮೈ ಪೋಸ್ಟ್ ಅಂತ ಹೇಳ್ತಾನೆ. ನಾನು ವಿಧೇಯಕ ವಾಪಸ್ ತಗೊಳ್ಳಲ್ಲ, ನನ್ನ ಹುದ್ದೆಯಿಂದ ನಾನೇ ಹಿಂದೆ ಹೆಜ್ಜೆ ಇಡ್ತೇನೆ ಅಂತ ಹೇಳಿ ವೈಸ್ರಾಯ್ ಹುದ್ದೆಗೆ ಅವನು ರಾಜೀನಾಮೆ ಕೊಡ್ತಾನೆ. ನೋಡಿ, ಇದು ಬಹಳ ಸಾಮಾನ್ಯವಾದ ಘಟನೆ ಅಂಥೇಳಿ ನೀವು ಅದನ್ನು ಭಾವಿಸಬಾರ್ದು. ಯಾಕೆಂದರೆ ಆಗಿನ ಕಾಲದಲ್ಲಿ ಭಾರತದ ವೈಸ್ರಾಯ್ ಆಗೋದಂದರೆ ಭಾಳ ದೊಡ್ಡ ಗೌರವದ ಹುದ್ದೆಯಾಗಿತ್ತು. ಅಂಥ ಹೆಚ್ಚು ಜನ ನಮ್ಗೆ ಆ ಹುದ್ದೆ ಬೇಕು ಅಂತ ಕೇಳ್ಕೊಂಡು ಹೋಗ್ತಿದ್ರು. ಆದರೆ ಇವನು ತನ್ನ ಹುದ್ದೆಯನ್ನು ರಾಜೀನಾಮೆ ಕೊಡ್ತಾನೆ. ಯಾರಿಗೋಸ್ಕರವಾಗಿ? ಭಾರತೀಯರಿಗೋಸ್ಕರವಾಗಿ, ನಮಗೆ ಒಳ್ಳೆಯದನ್ನು ಮಾಡುವುದಕ್ಕಾಗಿ ತನ್ನ ಹುದ್ದೆಯನ್ನು ಅವನೇನು ಮಾಡ್ತಾನೆ? ರಾಜೀನಾಮೆ ಕೊಡ್ತಾನೆ. ಫಾರ್ ದ ಸೇಕ್ ಆಫ್ ಇಂಡಿಯನ್ಸ್. ನೆನ್ಪಿಟ್ಕೊಳ್ಳಿ, ಭಾರತೀಯರಿಗಾಗಿ, ಭಾರತಕ್ಕೋಸ್ಕರವಾಗಿ ತನ್ನ ವೈಸ್ರಾಯ್ ಹುದ್ದೆಯನ್ನು ರಾಜೀನಾಮೆಯನ್ನು ಕೊಟ್ಟ ಅಪರೂಪದ ವೈಸ್ರಾಯ್ ಯಾರು ಅಂದರೆ ಲಾರ್ಡ್ ರಿಪ್ಪನ್. 1884ರಲ್ಲಿ ಅವನು ರಾಜೀನಾಮೆ ಕೊಡ್ತಾನೆ. ಆವಾಗ ಅವನ ಬಾಯಿಂದ ಒಂದು ಮಾತು ಬರುತ್ತೆ, ಆ ಕೊಟೇಶನ್ ನೋಟ್ ಮಾಡಿ, ಅದನ್ನು ಇಲ್ಲಿ ಬರಿತೀನಿ, ಸ್ಪೇಸ್ ಇದೆ ಇಲ್ಲಿ ಬರಿತೀನಿ. ಓಕೆ, ಐ ವಿಲ್ ರೈಟ್ ಇಟ್ ಆನ್ ದ ನ್ಯೂ ಸ್ಪೇಸ್. ಮೈ ಮಿಷನ್ ಇನ್ ಇಂಡಿಯಾ ಈಸ್ ಹಾಫ್ ಡನ್ ಅಂತ ಹೇಳ್ತಾನೆ. ಮೈ ಮಿಷನ್ ಇನ್ ಇಂಡಿಯಾ ಈಸ್ ಹಾಫ್ ಕಂಪ್ಲೀಟೆಡ್ ಅಂತ ಹೇಳ್ತಾನೆ. ಅಂದರೆ ಇದರ ಅರ್ಥ ಏನು? ನಾನು ಇನ್ನೂ ಸಾಕಷ್ಟು ಕೆಲಸವನ್ನು ಮಾಡಬೇಕಾಗಿತ್ತು ಭಾರತದಲ್ಲಿ, ಆದರೆ ಮಾಡಲಿಕ್ಕೆ ಆಗಲಿಲ್ಲ ಅಂತವ ಮಾತನ್ನು ಹೇಳ್ತಾನೆ. ಇದು ಅವನ ಕೊಟೇಶನ್, ಆ ಸಾಲ್ ನೋಟ್ ಮಾಡಿ. ಮೈ ಮಿಷನ್ ಇನ್ ಇಂಡಿಯಾ ಈಸ್ ಹಾಫ್ ಕಂಪ್ಲೀಟೆಡ್. ಅಂದರೆ ನಾನು ಏನು ಮಾಡಬೇಕು ಅಂದ್ಕೊಂಡು ಭಾರತಕ್ಕೆ ಬಂದಿದ್ದೆ, ಆ ಮಾಡುವ ಕೆಲಸ ಏನಾಯಿತು? ಅರ್ಧ ಆಯಿತು. ಹಾಫ್ ಕಂಪ್ಲೀಟೆಡ್ ಅಂದರೆ ಪೂರ್ತಿ ಆಗಲಿಲ್ಲ, ನನ್ನ ಗುರಿ ಭಾರತದಲ್ಲಿ ಅಪೂರ್ಣವಾಯಿತು, ಅರ್ಧವಾಯಿತು ಅಂತ ಲಾರ್ಡ್ ರಿಪ್ಪನ್ ಹೇಳ್ತಾನೆ. ಅಂದರೆ ನೀವು ಇಂಡೈರೆಕ್ಟ್ಲಿ ಏನು ತಿಳ್ಕೊಳ್ಬೇಕು, ಅವನು ಇನ್ನೂ ಒಂದು 4 ವರ್ಷ ಏನಾದರೂ ಕಂಟಿನ್ಯೂ ಆಗಿದ್ದರೆ ಇನ್ನಷ್ಟು ಒಳ್ಳೆಯ ಕೆಲಸಗಳು ನಮ್ಮ ದೇಶಕ್ಕೆ ಆಗ್ತಿತ್ತು ಅಂತ ಅರ್ಥ. ಹಿ ವುಡ್ ಹ್ಯಾವ್ ಡನ್ ಮಚ್ ಬೆಟರ್ ಥಿಂಗ್ಸ್ ಫಾರ್ ಅಸ್. ಆದರೆ ನಮ್ಮ ದುರಾದೃಷ್ಟ, ಬಹುಶಃ ಬ್ಯಾಡ್ ಲಕ್ ಆಫ್ ಇಂಡಿಯಾ ಅಂತ ಬಿಪಿನ್ ಚಂದ್ರ ಹೇಳ್ತಾರೆ. ಭಾರತದ ಅದೃಷ್ಟ ಸರಿ ಇರಲಿಲ್ಲ, ಬ್ಯಾಡ್ ಲಕ್ ಆಫ್ ಇಂಡಿಯಾ ಅಂತ ಬರೀತಾರೆ. ನಮ್ಮ ಅದೃಷ್ಟ ಸರಿ ಇರಲಿಲ್ಲ, ಹಾಗಾಗಿ ಇಂತಹ ಒಬ್ಬ ಒಳ್ಳೆಯ ವೈಸ್ರಾಯನ್ನು ನಾವು ಕಳ್ಕೊಂಡ್ವಿ. ಆ್ಯಂಡ್ ಹೀ ಈಸ್ ದ ಓನ್ಲಿ ವೈಸ್ರಾಯ್ ಹೂ ರಿಸೈನ್ಡ್. ಅದನ್ನು ನಿಮಗೆ IAS ಅಲ್ಲಿ ಕೇಳಿದ್ದಾನೆ. ರಾಜೀನಾಮೆಯನ್ನು ಕೊಟ್ಟ ಏಕಮಾತ್ರ ವೈಸ್ರಾಯ್ ಯಾರು ಅಂದರೆ ನೀವು ಲಾರ್ಡ್ ರಿಪ್ಪನ್ ಅಂತ ಟಿಕ್ ಮಾಡಬೇಕು. ಬೇರೆ ಯಾರೂ ರಾಜೀನಾಮೆ ಕೊಡಲಿಲ್ಲ, ಇವನು ಮಾತ್ರ ತನ್ನ ಹುದ್ದೆಗೆ ರಾಜೀನಾಮೆ ಕೊಡ್ತಾನೆ. ಮತ್ತು ಕೊನೆಯದಾಗಿ ಅವನು ಎಷ್ಟರ ಮಟ್ಟಿಗೆ ನಮ್ಮ ಮನಸ್ಸನ್ನು ಗೆದ್ದಿದ್ದ ಅಂದರೆ, ಅವನು ರಾಜೀನಾಮೆ ಕೊಟ್ಟ ಮೇಲೆ ಆ ವೇಳೆಗಾಗಲೇ ಕಾಂಗ್ರೆಸ್ಸು ಅಸ್ತಿತ್ವಕ್ಕೆ ಮುಂದೆ ಬರುತ್ತೆ, 85ರಲ್ಲಿ ಬರುತ್ತೆ. ಆ ಕಾಂಗ್ರೆಸ್ಸಿನ ಮುಂದೆ ಬರಲಿರುವ ನಾಯಕರುಗಳು ಸೇರಿ
ಅವನಿಗೊಂದು ಬೀಳ್ಕೊಡುಗೆ ಸಮಾರಂಭವನ್ನು ಕಲ್ಕತ್ತಾದಲ್ಲಿ ಮಾಡ್ತಾರೆ. ಹಿ ಈಸ್ ದ ಓನ್ಲಿ ವೈಸ್ರಾಯ್ ಹೂ ಟುಕ್ ದ ಏನು ಫೇರ್ವೆಲ್ ಫಂಕ್ಷನ್ ಅಂತ ಹೇಳ್ತೀವಿ. ಬೇರೆ ಯಾರಿಗೂ ಕೂಡ ನಾವು ಇದನ್ನು ಮಾಡಿರಲಿಲ್ಲ, ನೆನ್ಪಿಟ್ಕೊಳ್ಳಿ. ಇವನೊಬ್ಬನಿಗೆ ಮಾತ್ರ ಬೀಳ್ಕೊಡುಗೆ ಸಮಾರಂಭ ಮಾಡ್ತಾರೆ. ಅಂದರೆ ನಿಮಗೆಲ್ಲ ಗೊತ್ತಲ್ಲ, ಕಾಲೇಜುಗಳಲ್ಲಿ ಮಾಡಿರ್ತೀರಿ, ಯಾರಾದರೂ ಹೋಗಬೇಕಾದಾಗ ಅವರಿಗೆ ಫೇರ್ವೆಲ್ ಫಂಕ್ಷನ್ ಅಂತ. ಬಹುಶಃ 21 ವೈಸ್ರಾಯ್ಗಳ ಪೈಕಿ ಭಾರತೀಯರಿಂದ ಬೀಳ್ಕೊಡುಗೆಯನ್ನು ಪಡೆದುಕೊಂಡ ಏಕಮಾತ್ರ ವೈಸ್ರಾಯ್ ಯಾರು ಅಂದರೆ ಲಾರ್ಡ್ ರಿಪ್ಪನ್. ಈ ಸಮಾರಂಭ ಎಲ್ಲಿ ನಡೆಯುತ್ತೆ? ವಿಕ್ಟೋರಿಯಾ ಹಾಲ್, ಕಲ್ಕತ್ತಾದಲ್ಲಿ ಬರುತ್ತೆ. ಆ ವಿಕ್ಟೋರಿಯಾ ಹಾಲ್ನಲ್ಲಿ ಬಹಳ ದೊಡ್ಡ ಕಾರ್ಯಕ್ರಮ ಏರ್ಪಡಿಸಿ ಅವನಿಗೆ ಸನ್ಮಾನ ಮಾಡಿ, ಭಾರತೀಯರಿಂದ ಸನ್ಮಾನ ತೆಗೆದುಕೊಂಡು ಒಬ್ಬ ಒಳ್ಳೆಯ ವೈಸ್ರಾಯನನ್ನು ಕಳ್ಕೊಂಡಿದ್ದೀವಿ ಅಂತ ಹೇಳಿ ಜನ ಅವನ ಬಗ್ಗೆ ಮೆಚ್ಚುಗೆಯ ಮಾತುಗಳನ್ನಾಡ್ತಾರೆ. ಆ ಸಮಾರಂಭದಲ್ಲಿ ಎಂಥೆಂಥವ್ರು ಇದ್ದರು ಅಂದರೆ ದಾದಾಬಾಯಿ ನವರೋಜಿಯವರು, SN ಬ್ಯಾನರ್ಜಿಯವರು, ಆಮೇಲೆ ಸುರೇಂದ್ರನಾಥ WC ಬ್ಯಾನರ್ಜಿ ಅಂಥವರು, ಇನ್ನೂ ಅನೇಕ ಜನ ನಮ್ಮ ದೇಶದ ಅಂದಿನ ಹಿರಿಯ ನಾಯಕರೆಲ್ಲ ಸೇರಿ ಅವನಿಗೆ ಸನ್ಮಾನ ಮಾಡ್ತಾರೆ. ಅದರಿಂದ ನೀವೇನು ತಿಳ್ಕೊಳ್ಬೇಕು ಅಂದರೆ, ಒಬ್ಬ ವ್ಯಕ್ತಿ ಅಧಿಕಾರವನ್ನು ತೆಗೆದುಕೊಳ್ಳೋದು ಹೊಡೆದಲ್ಲ, ಅಧಿಕಾರವನ್ನು ಬಿಟ್ಟಾಗ ಎಷ್ಟು ಜನ ಅವನನ್ನು ನೆನೆಸ್ತಾರೆ ಅನ್ನೋದು ಅವರ ಹೆಚ್ಚುಗಾರಿಕೆಗೆ ಕಾರಣ ಆಗುತ್ತೆ. ಹಾಗಾಗಿ ಈತ ಒಂದು ಹೃದಯ ಸ್ಪರ್ಶಿ ಬೀಳ್ಕೊಡುಗೆಯನ್ನು ತೆಗೆದುಕೊಂಡು ಅವನು ಲಂಡನ್ನಿಗೆ ವಾಪಸ್ ಹೋಗ್ತಾನೆ. ಅದರೊಂದಿಗೆ ಅವನ ಆಳ್ವಿಕೆ ನಮ್ಮ ದೇಶದಲ್ಲಿ ಅಂತ್ಯವಾಗುತ್ತೆ. ಇದಾದ ಮೇಲೆ ಮತ್ತಾರು ವೈಸ್ರಾಯ್ ಬರ್ತಾರೆ ಅಂತ ನಾವು ಕಾಯ್ತಿರ್ತೀವಿ. ಅಲ್ಲಿ ಇನ್ನೊಬ್ಬ ಅಲ್ಪ ಅವಧಿಗೆ ಒಬ್ಬ ವ್ಯಕ್ತಿ ಬರ್ತಾನೆ, ಲಾರ್ಡ್ ಡಫರಿನ್ ಅಂತ. ಆದರೆ ನಾವು ಅವನ ಬಗ್ಗೆ ಈಗ ಚರ್ಚೆ ಮಾಡಲ್ಲ ಕ್ಲಾಸಲ್ಲಿ. ಆ ಡಫರಿನ್ ಆದಮೇಲೆ ನೆಕ್ಸ್ಟ್ ಬರುವ ವೈಸ್ರಾಯ್ ಲಾರ್ಡ್ ಕರ್ಜನ್, ಅವನ ಬಗ್ಗೆ ನಾಳಿನ ಕ್ಲಾಸಲ್ಲಿ ಚರ್ಚೆಯನ್ನು ಮುಂದುವರಿಸ್ತೇನೆ. ಈ ಒಬ್ಬ ಕೊನೆಯ ವೈಸ್ರಾಯ್ ಇವನ ಕಾಲದಲ್ಲಿ ಏನಾಯಿತು ಅನ್ನೋದನ್ನು ನಾಳಿನ ಚರ್ಚೆಯಲ್ಲಿ ಮುಂದುವರಿಸ್ತೇನೆ. ಥ್ಯಾಂಕ್ ಯು.